ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಮುಖ್ಯವಾದ ಕೆಲವು ನ್ಯೂಸ್ಗಳನ್ನು ನೋಡ್ಬಿಡೋಣ, ಆಮೇಲೆ MCQ ನೋಡ್ತಾ ಹೋಗೋಣ. ಟೂ ಮೆನಿ ಫ್ಯಾನ್ಸ್ ಓವರ್ 2 lakh ಕೇಮ್ ಟು ಸೆಲೆಬ್ರೇಟ್ RCB's IPL ವಿನ್ ಅಟ್ ಚಿನ್ನಸ್ವಾಮಿ ಸ್ಟೇಡಿಯಂ. ನೀವೆಲ್ಲ ಎಷ್ಟೊತ್ತಿಗೆ ಕೇಳಿರ್ತೀರಿ ಈ ಸುದ್ದಿಯನ್ನ. ವಿಚ್ ಕ್ಯಾನ್ ಹೋಲ್ಡ್ ಓನ್ಲಿ 32,000 ಪೀಪಲ್. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 32,000 ಜನರಿಗೆ ಮಾತ್ರ ಸ್ಥಳಾವಕಾಶ ಇರೋದು. ಆದ್ರೆ ಆ ಗೆಲುವನ್ನು ಆಚರಿಸಲಿಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ಬಂದ್ಬಿಟ್ಟಿದ್ದಾರೆ. ಬಿಕಾಸ್ ಆಫ್ ಓವರ್ ಕ್ರೌಡಿಂಗ್ ಅಂಡ್ ಪುವರ್ ಕ್ರೌಡ್ ಕಂಟ್ರೋಲ್, ಸ್ಟ್ಯಾಂಪೀಡ್ ಹ್ಯಾಪನ್ ನಿಯರ್ ದಿ ಗೇಟ್ಸ್. ಈ ಜನದಟ್ಟಣೆ, ಕಳಪೆ ಜನಸಂದಣಿ ನಿಯಂತ್ರಣದಿಂದಾಗಿ ಗೇಟ್ ಹತ್ರ ಸ್ಟ್ಯಾಂಪೀಡ್, ಕಾಲ್ ತುಳಿತ ಸಂಭವಿಸಿಬಿಟ್ಟಿದೆ. ಲೀಡಿಂಗ್ ಟು ದ ಡೆತ್ ಆಫ್ 11 ಪೀಪಲ್ ಅಂಡ್ ಇಂಜೂರಿಂಗ್ 47. 11 ಜನರು ಸಾವನ್ನಪ್ಪಿದ್ದಾರೆ ಅಂಡ್ ಮತ್ತೆ 47 ಜನರು ಗಾಯಗೊಂಡಿದ್ದಾರೆ. ಈ ಸಂಖ್ಯೆಗಳು ಇಷ್ಟೊತ್ತಿಗೆ ಬದಲಾಗಿರಬಹುದು, ಆದ್ರೂ ಈ ದುರ್ಘಟನೆ ಸಂಭವಿಸಿರುವುದು ಬಹಳ ಖೇದಕರ ಸಂಗತಿ. ಇನ್ನು ಮುಂದಿನ ವಿಷಯ, ಇಂಡಿಯಾ ವಿಲ್ ಫಿನಿಶ್ ಇಟ್ಸ್ ನೆಕ್ಸ್ಟ್ ಸೆನ್ಸಸ್ ಬೈ March 1, 2027. ಆಫ್ಟರ್ 16 years, 16 ವರ್ಷಗಳ ನಂತರ ನಮ್ಮ ದೇಶದ ಜನಗಣತಿ ಯಾವಾಗ March 1, 2027. ಈಗ ನೋಡಿ, 2025 ಇದ್ದೇವೆ ನಾವು. 26, 27, 27ರ March 1ಕ್ಕೆ ಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಫಾರ್ ದಿ ಫಸ್ಟ್ ಟೈಮ್ ಇಟ್ ವಿಲ್ ಬಿ ಡಿಜಿಟಲ್ ಅಂಡ್ ಇನ್ಕ್ಲೂಡ್ ಕಾಸ್ಟ್ ಡೀಟೇಲ್ಸ್. ಇದು ಡಿಜಿಟಲ್ ಆಗಿ ಎಲ್ಲ ಮಾಹಿತಿ ಸಂಗ್ರಹಿಸ್ತಾರೆ, ಡಿಜಿಟಲ್ ಆಗಿ ಸ್ಟೋರ್ ಆಗಿರುತ್ತೆ, ಜಾತಿ ವಿವರಗಳನ್ನ ಸಹ ಇದು ಒಳಗೊಂಡಿರುತ್ತೆ. The government is drafting a new national policy for senior citizens. ವಯಸ್ಕರು, ಹಿರಿಯರ ನಾಗರಿಕರ ಅಂತ, ನೀವು ಸೀನಿಯರ್ ಸಿಟಿಸನ್ಸ್ ಅಂತ ಗೊತ್ತಿರುತ್ತೆ ನಿಮಗೆ. ಹಿರಿಯ ನಾಗರಿಕರಿಗಾಗಿ ಹೊಸ ಅಂತ ಒಂದು ರಾಷ್ಟ್ರೀಯ ನೀತಿಯನ್ನು ರೂಪಿಸ್ತಾ ಇದ್ದಾರೆ. As their number is expected to reach 20% of India's population by 2047. 2047ರ ವೇಳೆಗೆ ಈ ನಮ್ಮ ಒಟ್ಟು ಜನಸಂಖ್ಯೆಯಲ್ಲಿ ಹಿರಿಯ ನಾಗರಿಕರ ಪ್ರಮಾಣ ಸುಮಾರು 20% ಆಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ದ ಪಾಲಿಸಿ ವಿಲ್ ಫೋಕಸ್ ಆನ್ ದರ್ ಡಿಜಿಟಲ್ ಇನ್ಕ್ಲೂಷನ್, ಸೇಫ್ಟಿ, ಬೆಟರ್ ಕೇರ್ ಇನ್ ಓಲ್ಡ್ ಏಜ್ ಹೋಮ್ಸ್ ಅಂಡ್ ಸ್ಟ್ರಾಂಗರ್ ಸಪೋರ್ಟ್ ಸಿಸ್ಟಮ್. ಈ ಪಾಲಿಸಿಯಲ್ಲಿ ಮುಖ್ಯವಾಗಿ ಅವರಿಗೆ ಡಿಜಿಟಲ್ ಸೌಲಭ್ಯ ಇರಬಹುದು, ಸುರಕ್ಷತೆ, ಮತ್ತೆ ವೃದ್ಧಾಶ್ರಮಗಳಲ್ಲಿರ್ತಾರೆ ಎಷ್ಟೋ ಜನ, ಅಲ್ಲಿ ಉತ್ತಮವಾದ ಆಯ್ಕೆ ಸಿಗ್ತಾ ಇದೆಯಾ, ಎಲ್ಲದರ ಮೇಲೆ ಕೇಂದ್ರೀಕರಿಸ್ತಾರೆ. ನೆಕ್ಸ್ಟ್, ದ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್. ಇಲ್ಲಿ ಮ್ಯಾಪ್ ಕೊಟ್ಟಿದೆ ನೋಡಿ, ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಕೆಳಗಡೆ ಕಾಣಿಸ್ತಾ ಇದೆಯಾ? ಒಂದ್ ನಿಮಿಷ. ಇಲ್ಲಿ ನೋಡಿ, ಇಂಡಿಯಾ, ಇದು ಇಂಡಿಯಾ ಅಲ್ವಾ? ಇದು ಇಂಡಿಯಾ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಮಿಡಲ್ ಈಸ್ಟ್ ನೋಡಿ, ಇಲ್ಲಿ ಸಿಂಗಲ್ ಲೈನ್ ತರ ಇರೋದು ರೈಲ್ ರೂಟ್, ಇಲ್ಲಿ ಡಾಟ್ 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 ಇರೋದು ಸಿ ರೂಟ್. ಮುಂಬೈಯಿಂದ ಸಿ ರೂಟಿಗೆ UAE ಹೋದ್ವಿ, ಇದು ಮಿಡಲ್ ಈಸ್ಟ್. ಮಿಡಲ್ ಈಸ್ಟ್ ಅಂತ ಬರುತ್ತೆ. ಸೌದಿ ಅರೇಬಿಯಾ, UAE, ಸೌದಿ ಇದೆಲ್ಲ ಇದೆಯಲ್ವಾ, ಇದು ಮಿಡಲ್ ಈಸ್ಟ್ ರೀಜನ್. ಇಂಡಿಯಾ ಮಿಡಲ್ ಈಸ್ಟ್, ಆಮೇಲೆ ಅದೆಲ್ಲ ಹೋಗುತ್ತೆ, ಯುರೋಪಿಗೆ ಹೋಗುತ್ತೆ ನೋಡಿ, ಗ್ರೀಸ್ ಹತ್ರ ಈ ಒಂದು ಭಾಗಕ್ಕೆ ಹೋಗುತ್ತೆ. ಈ ಇಂಡಿಯಾದಿಂದ ಮಿಡಲ್ ಈಸ್ಟ್ಗೆ ಹೋಗಿ ಆಮೇಲೆ ಯುರೋಪ್ ನಲ್ಲಿ ಕೊನೆಗೊಳ್ಳುವ ಆರ್ಥಿಕ ಕಾರಿಡಾರ್ ಇದು. ಇದು ಮೊದಲಿಂದ ಇದನ್ನ ಪ್ರಪೋಸ್ ಮಾಡ್ತಾ ಇದ್ರು, ಅದರ ಬಗ್ಗೆ ಕೆಲವು ಘಟನೆಗಳು ಅಂತಂದ್ರೆ ಕಾರ್ಯಾಚರಣೆ ನಡೀತಾ ಇತ್ತು. ಬಟ್ ದಿಸ್ ಮೇ ಫೇಸ್ ಡಿಲೇಸ್ ಡ್ಯೂ ಟು ದಿ ವೆಸ್ಟ್ ಏಷ್ಯಾ ಕ್ರೈಸಿಸ್ ಅಂಡ್ ಚಾಲೆಂಜಸ್ ಲೈಕ್ ಕೋಆರ್ಡಿನೇಷನ್ ಬಿಟ್ವೀನ್ ಪಾರ್ಟ್ನರ್ ಕಂಟ್ರೀಸ್, ಕಾಂಪಿಟೇಷನ್ ಫ್ರಮ್ ಚೀನಾಸ್ ಬೆಲ್ಟ್ ಅಂಡ್ ರೋಡ್ ಪ್ರಾಜೆಕ್ಟ್ ಅಂಡ್ ದ ನೀಡ್ ಫಾರ್ ಕಾಮನ್ ರೂಲ್ಸ್ ಅಂಡ್ ಸಿಸ್ಟಮ್ಸ್. ಈ ಯೋಜನೆ ನಾವು ಹಾಕೊಂಡಿದ್ದೇವೆ, ಆದ್ರೆ ಕೆಲವು ಸಮಸ್ಯೆಗಳು ಎದುರಾಗ್ಬಿಟ್ಟಿದೆ. ಒಂದು, ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಾಗಿರಬಹುದು, ಮತ್ತೆ ಬೇರೆ ಬೇರೆ ದೇಶಗಳು ಪಾಲುದಾರಿಕೆಯನ್ನ ವಹಿಸಿಕೊಂಡಿವೆ, ಪಾರ್ಟ್ನರ್ ಕಂಟ್ರೀಸ್ ಅಂತ ಹೇಳ್ತೇವೆ. ಅವುಗಳ ನಡುವೆ ಸಮನ್ವಯ ಇಲ್ಲ. ಮತ್ತೆ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್, ಅದು ಸಹ ಇದಕ್ಕೆ ಸ್ಪರ್ಧೆ ನೀಡ್ತಾ ಇದೆ. ಮತ್ತೆ ಸಾಮಾನ್ಯ ನಿಯಮಗಳಿಲ್ಲ, ವ್ಯವಸ್ಥೆಗಳ ಅಗತ್ಯತೆ, ಹೀಗೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಿದೆ. ಇದರಿಂದಾಗಿ ವಿಳಂಬ ಆಗ್ತಾ ಇದೆ ಈ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ MCQ ಮೂಲಕ ಕಲ್ತ್ಕೊಳ್ತಾ ಹೋಗೋಣ ಕೆಲವು ವಿಷಯಗಳನ್ನ. ನಾನು ಕ್ವಶನ್ ಅನ್ನ ಪಾಸ್ ಮಾಡ್ತೇನೆ, ನಾ ಈಗ ಓದೋದಿಲ್ಲ, ಯಾಕಂದ್ರೆ ನಿಮ್ಗೆ ಈಗಲೇ ಓದಿದ್ರೆ ಗೊತ್ತಾಗೋದಿಲ್ಲ. ನೀವು ಪಾಸ್ ಮಾಡಿ ಓದ್ಬಹುದು, ಒಂದ್ಸರಿ ಓದಿ ಅಂತ ನಾನು ಹೇಳ್ತೇನೆ. ಒಂದು 2 seconds ಇಲ್ಲಿ ಇಟ್ಟಿರ್ತೇನೆ, ಒಂದ್ಸರಿ ಓದಿ. ನಾ ಫಸ್ಟ್ ಕೀ ಟರ್ಮ್ ಗಳನ್ನ ಕೆಳಗಡೆ ಇದೆ, ಅದನ್ನ ಹೇಳ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಹೆಚ್ಚು ಬೇಗ ಅರ್ಥ ಆಗ್ಬಹುದು. ಕೀ ಟರ್ಮ್ಸ್ ಫಸ್ಟ್ ನೋಡ್ಕೊಳ್ಳಿ. ಎಲೆಕ್ಟ್ರಿಕ್ ವೆಹಿಕಲ್ ಅಂತಂದ್ರೆ ಏನು? ಅ ಕಾರ್ ದಟ್ ರನ್ಸ್ ಆನ್ ಎಲೆಕ್ಟ್ರಿಸಿಟಿ ಯೂಸಿಂಗ್ ಬ್ಯಾಟ್ರೀಸ್. ನಿಮ್ಗೆ ಗೊತ್ತಿದೆ, ಬ್ಯಾಟ್ರಿಗಳ ಮೂಲಕ ಚಲಿಸುವಂತಹ ಕಾರು ಅಥವಾ ಯಾವ್ದಾದ್ರು ಒಂದು ವೆಹಿಕಲ್, ಅದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಕರಿತೇವೆ. ಪೆಟ್ರೋಲ್, ಡೀಸೆಲ್ ಗಳನ್ನ ಬಳಸೋದಿಲ್ಲ. ಇನ್ನೊಂದು ಟರ್ಮ್ ನೋಡಿ, ಕನ್ಸೆಷನಲ್ ಇಂಪೋರ್ಟ್ ಡ್ಯೂಟೀಸ್. ಈ ಟರ್ಮ್ ನ ಅರ್ಥ ಏನು ಅಂತಂದ್ರೆ, ಲೋವರ್ ಟ್ಯಾಕ್ಸಸ್ ವೆನ್ ಯು ಬ್ರಿಂಗ್ ಗೂಡ್ಸ್ ಆರ್ ಲೈಕ್ ಕಾರ್ ಪಾರ್ಟ್ಸ್ ಇನ್ ಟು ದಿ ಕಂಟ್ರಿ. ಈಗ ಬೇರೆ ದೇಶದಿಂದ ನೀವು ಕೆಲವೊಂದು ಪಾರ್ಟ್ ಗಳನ್ನ,
ಇಲ್ಲಿ ಮುಖ್ಯವಾಗಿ ಕಾರ್ ಪಾರ್ಟ್ ಗಳನ್ನ ನೀವು ದೇಶಕ್ಕೆ ತೆಗೆದುಕೊಂಡು ಬಂದ್ರೆ ಅವಾಗ ಕಡಿಮೆ ಟ್ಯಾಕ್ಸ್ ಹಾಕಿದ್ರೆ ಅದಕ್ಕೆ ಕನ್ಸೆಷನಲ್ ಇಂಪೋರ್ಟ್ ಡ್ಯೂಟೀಸ್. ಇಂಪೋರ್ಟ್ ಮಾಡ್ಕೊಂಡ್ರೆ ಅದ್ರ ಮೇಲೆ ಡ್ಯೂಟಿ ಇರುತ್ತೆ, ಇಂಪೋರ್ಟ್ ಟ್ಯಾಕ್ಸ್ ಇರುತ್ತೆ. ಕನ್ಸೆಷನ್ ಕೊಡೋದು ಅಂತಂದ್ರೆ ಆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡೋದು. ಮುಂದಿನ ಟರ್ಮ್ ನೋಡಿ, ಡೊಮೆಸ್ಟಿಕ್ ವ್ಯಾಲ್ಯೂ ಅಡಿಷನ್, DVA ಅಂತ ಕರಿತೇವೆ. ಇದರ ಅರ್ಥ ಏನಂತಂದ್ರೆ ಹೌ ಮಚ್ ಆಫ್ ದಿ ಪ್ರಾಡಕ್ಟ್ಸ್ ಮೇಕಿಂಗ್ ಹ್ಯಾಪನ್ಸ್ ಇನ್ಸೈಡ್ ಇಂಡಿಯಾ. ಡೊಮೆಸ್ಟಿಕ್ ಅಂತಂದ್ರೆ ಸ್ಥಳೀಯವಾಗಿ ಆ ಒಟ್ಟು ಉತ್ಪನ್ನದ ಎಷ್ಟು ಭಾಗ ನಮ್ಮ ದೇಶದೊಳಗಡೆ ಆಗ್ತಾ ಇದೆ, ಎಷ್ಟು ಭಾಗ ಇಲ್ಲೇ ಉತ್ಪಾದನೆ ಆಗ್ತಾ ಇದೆ ಅಂತ ಇದು ಹೇಳುತ್ತೆ. ಡೊಮೆಸ್ಟಿಕ್ ವ್ಯಾಲ್ಯೂ ಅಡಿಷನ್, ಹೌ ಮಚ್ ಆಫ್ ದಿ ಪ್ರಾಡಕ್ಟ್ಸ್ ಮೇಕಿಂಗ್, ಪಾರ್ಟ್ಸ್, ಲೇಬರ್ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ ಅನ್ನೋದು. ಫೇಮ್ ಸ್ಕೀಮ್ ಯಾವ್ದಕ್ಕೆ ನೋಡಿ, ಇಂಡಿಯನ್ ಗವರ್ಮೆಂಟ್ ಪ್ಲಾನ್ ಟು ಮೇಕ್ EVs ಮೋರ್ ಕಾಮನ್. ಎಲ್ಲಾ ಕಡೆ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ವ್ಯಾಪಕಗೊಳಿಸಲಿಕ್ಕೆ, ಹೆಚ್ಚು ಕಡೆ ಅವುಗಳನ್ನ ಪ್ರಚೋದಿಸಲಿಕ್ಕೆ ಅಂತಂದ್ರೆ ಎಲ್ಲ ಕಡೆ ಪ್ರಚಾರ ಮಾಡ್ಲಿಕ್ಕೆ ಫೇಮ್ ಸ್ಕೀಮ್ ಅಂತ ಬಂದಿತ್ತು. ಇನ್ನು ಇಲ್ಲಿ ಜಾಯಿಂಟ್ ವೆಂಚರ್ಸ್ ಅಂತ ಬರುತ್ತೆ. ಇನ್ ದಿಸ್ ಕಾಂಟೆಕ್ಸ್ಟ್ ಇಲ್ಲಿ ಹೇಳೋದು ಜಾಯಿಂಟ್ ವೆಂಚರ್ ಅಂತಂದ್ರೆ ವೆನ್ ಅ ಫಾರಿನ್ ಕಂಪನಿ ಟೀಮ್ಸ್ ಅಪ್ ವಿತ್ ಲೋಕಲ್ ಕಂಪನಿ ಫಾರ್ ಅ ಬಿಸ್ನೆಸ್ ಪ್ರಾಜೆಕ್ಟ್. ಯಾವ್ದೊಂದು ಫಾರಿನ್ ಕಂಪನಿ ನಮ್ಮ ದೇಶದ ಲೋಕಲ್ ಕಂಪನಿ ಜೊತೆ, ಇಲ್ಲಿನ ಸ್ಥಳೀಯ ಕಂಪನಿ ಜೊತೆ ಒಟ್ಟಾಗಿ ಸೇರ್ಕೊಂಡು ಬಿಸ್ನೆಸ್ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ರೆ ಅವಾಗ ಅದು ಜಾಯಿಂಟ್ ವೆಂಚರ್ ಅಂತ ಕರ್ಸ್ಕೊಳ್ಳುತ್ತೆ. ಇನ್ನು ವರ್ಟಿಕಲ್ ಇಂಟಿಗ್ರೇಷನ್, ಈ ಟರ್ಮ್ಗಳೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಖ್ಯವಾಗಿ ಕನ್ನಡದಲ್ಲಿ ನೋಡೋರಿಗೆ ಸಡನ್ ಆಗಿ ಫಿಲಿಮ್ಸ್ ಅಲ್ಲಿ ಇಂಥ ಟರ್ಮ್ಗಳು ಬರುತ್ತೆ. ನಾವು ನೋಟ್ಸ್ ಅನ್ನ ಕನ್ನಡದಲ್ಲಿ ಅಥವಾ ಸಿಂಪಲ್ ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತೇವೆ, ಆದ್ರೆ ಇವರು ಒಂದು ವೇಳೆ ನ್ಯೂಸ್ ಇಂದ ಇಂಥ ಟರ್ಮ್ಗಳನ್ನ ತೆಗೆದುಕೊಂಡಾಗ ನಿಮ್ಗೆ ಅದು ಗೊತ್ತಿರಬೇಕು. ಹಾಗಾಗಿ ಮೊದಲು ಟರ್ಮ್ಗಳನ್ನ ಹೇಳ್ತಾ ಇದ್ದೇನೆ, ಕ್ವಶನ್ ನೋಡಿದಾಗ ಅದು ನಿಮ್ಗೆ ನೆನಪಾಗಬೇಕು. ವೆನ್ ಅ ಕಂಪನಿ ಕಂಟ್ರೋಲ್ಸ್ ಆಲ್ ದ ಸ್ಟೆಪ್ಸ್ ಆಫ್ ಮೇಕಿಂಗ್ ಅ ಪ್ರಾಡಕ್ಟ್, ಯಾವ ಟರ್ಮು, ವರ್ಟಿಕಲ್ ಇಂಟಿಗ್ರೇಷನ್ ಅಂತಂದ್ರೆ ಒಂದು ಕಂಪನಿ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದಿಸಬೇಕಾದ್ರೆ ಪ್ರತಿ ಸ್ಟೆಪ್ ಅನ್ನು ನಿಭಾಯಿಸ್ತಾ ಇದ್ರೆ ಅದು ವರ್ಟಿಕಲ್ ಕಂಟ್ರೋಲ್ ಅಂತಂದ್ರೆ ಫ್ರಾಮ್ ಗೆಟಿಂಗ್ ರಾ ಮಟೀರಿಯಲ್ ಪುಟ್ಟಿಂಗ್ ಇಟ್ ಟುಗೆದರ್, ಕಚ್ಚಾ ವಸ್ತುಗಳನ್ನ ಸಂಗ್ರಹಿಸೋದ್ರಿಂದ ಹಿಡಿದು ಎಲ್ಲವನ್ನ ತಯಾರು ಮಾಡೋದ್ರಿಂದ ಹಿಡಿದು ಫೈನಲ್ ಪ್ರಾಡಕ್ಟ್ ತನಕ ಎಲ್ಲಾ ಸ್ಟೆಪ್ ಗಳನ್ನ ಒಂದು ಕಂಪನಿ ಕಂಟ್ರೋಲ್ ಮಾಡ್ತಾ ಇದ್ರೆ ಅದಕ್ಕೆ ವರ್ಟಿಕಲ್ ಇಂಟಿಗ್ರೇಷನ್ ಅಂತ ಕರೀತಾರೆ. ಈಗ ಅಲ್ಲಿ ನೋಡಿ ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ದಿ ಗವರ್ಮೆಂಟ್ಸ್ ಎಫರ್ಟ್ ಟು ಪ್ರಮೋಟ್ ಎಲೆಕ್ಟ್ರಿಕ್ ವೆಹಿಕಲ್, ಸರ್ಕಾರ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಪ್ರಮೋಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ, ಅದರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್, ಇಲ್ಲಿ ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಈಗ ಒಂದೊಂದೇ ಸ್ಟೇಟ್ಮೆಂಟ್ ನೋಡಿ ಅದನ್ನ ಸರಿ ತಪ್ಪ ಅಂತ ಸಹ ಇಲ್ಲಿ ಹೇಳ್ತಾ ಹೋಗ್ತೇನೆ. ಅಂಡರ್ ದಿ ಸ್ಕೀಮ್ ಟು ಪ್ರಮೋಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ಕಾರ್ ಇನ್ ಇಂಡಿಯಾ, ಇದಕ್ಕೆ SPMEPCI ಅಂತ ಕರೀತಾರೆ ಸ್ಮಾಲ್ ಆಗಿ. ಇದೊಂದು ಸ್ಕೀಮ್ ಯಾವ್ದಕ್ಕೋಸ್ಕರ, ಪ್ರಮೋಟ್ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ಕಾರ್ಸ್, ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ, ಕಾರ್ಗಳನ್ನ ಅದನ್ನ ಪ್ರಮೋಟ್ ಮಾಡ್ಲಿಕ್ಕೆ ಇರುವಂತಹ ಸ್ಕೀಮು. EV ಮ್ಯಾನುಫ್ಯಾಕ್ಚರರ್ಸ್ ಆರ್ ಅಲೌಡ್ ಕನ್ಸೆಷನಲ್ ಇಂಪೋರ್ಟ್, ನೆಟ್ ಮಾಡ್ಕೊಳ್ಳಿ ಯಾವಾಗ ಬಂದಂತ ಶಬ್ದ, ಕನ್ಸೆಷನಲ್ ಇಂಪೋರ್ಟ್ ಡ್ಯೂಟೀಸ್ ಓನ್ಲಿ ಇಫ್ ದೇ ಅಚೀವ್ಡ್ ಅಟ್ ಲೀಸ್ಟ್ 50% ಡೊಮೆಸ್ಟಿಕ್ ವ್ಯಾಲ್ಯೂ ಅಡಿಷನ್. ನಮ್ಮ ದೇಶದೊಳಗಡೆ ಡೊಮೆಸ್ಟಿಕ್ ಆಗಿ ವ್ಯಾಲ್ಯೂ ಅಡಿಷನ್ ಆಗಬೇಕು ವಿತಿನ್ 3 years. ಈ ಸ್ಟೇಟ್ಮೆಂಟ್ ಪ್ರಕಾರ ಎಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರ್ಗಳು ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ತಯಾರು ಮಾಡುವವರು 50% ಅಷ್ಟು 3 ವರ್ಷಗಳ ಒಳಗೆ ಡೊಮೆಸ್ಟಿಕಲಿ ಸ್ಥಳೀಯವಾಗಿ ವ್ಯಾಲ್ಯೂ ಅಡಿಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಇನ್ಕರೆಕ್ಟ್. ಯಾಕೆ? ದ ನ್ಯೂ ಗವರ್ಮೆಂಟ್ ಸ್ಕೀಮ್ ಫಾರ್ ಬಿಗ್ EV ಮೇಕರ್ಸ್ ಆಕ್ಚುಲಿ ಸೇಸ್ ದೇ ನೀಡ್ ಟು ರೀಚ್ 25% ಇಂಡಿಯನ್ ಮೇಡ್ ಪಾರ್ಟ್ಸ್ ಇನ್ 3 years. ಹೊಸ ಪಾಲಿಸಿ ಏನ್ ಹೇಳ್ತಾ ಇದೆ ಅಂತಂದ್ರೆ 3 ವರ್ಷಗಳೊಳಗೆ ಇಲ್ಲಿ ಕೊಟ್ಟಿರೋದೇನು 50% ಅಷ್ಟಲ್ಲ, 25% ಮಾತ್ರ ಭಾರತದೊಳಗಡೆ ತಯಾರು ಮಾಡಿರುವಂತ ಪಾರ್ಟ್ಗಳನ್ನ ಅವರು ಅಳವಡಿಸ್ಕೊಳ್ಬೇಕು. ಡೊಮೆಸ್ಟಿಕ್ ವ್ಯಾಲ್ಯೂ ಎಡಿಷನ್ ಎಷ್ಟಿರ್ಬೇಕು, 25% ಇರಬೇಕು. ಅಂಡ್ ದೆನ್ 50% DVA ಇನ್ 5 years. ಅದಾದ್ಮೇಲೆ 5 ವರ್ಷದೊಳಗಡೆ ಅದು 50% ತನಕ ಹೋಗ್ಬೇಕು. ಸೊ 50% ವಿತಿನ್ 3 years ಇಸ್ ನಾಟ್ ಕರೆಕ್ಟ್. ಅರ್ಥ ಆಯ್ತಾ? ಇದು 50% 3 ವರ್ಷದೊಳಗಲ್ಲ, 3 ವರ್ಷದೊಳಗಡೆ 25% ಮಾಡಬೇಕು, 5 ವರ್ಷದೊಳಗಡೆ 50% ಸಾಧಿಸಬೇಕು. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಇಂಡಿಯಾಸ್ ಫೇಮ್ ಸ್ಕೀಮ್ ವಾಸ್ ಲಾಂಚ್ಡ್ ಅರ್ಲಿಯರ್ ದೆನ್ ಸಿಮಿಲರ್ EV ಸಬ್ಸಿಡಿ ಪ್ರೋಗ್ರಾಮ್ಸ್ ಇನ್ ಚೀನಾ ಅಂಡ್ ಯುನೈಟೆಡ್ ಸ್ಟೇಟ್ಸ್. ನಮ್ಮ ದೇಶದ ಫೇಮ್ ಸ್ಕೀಮ್ ಯಾವುದಕ್ಕೋಸ್ಕರ ಇದೆ? ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ಗೆ, ಅದನ್ನ ಎಲ್ಲ ಕಡೆ ಪ್ರಮೋಟ್ ಮಾಡ್ಲಿಕ್ಕೆ ಬಂದಂತಹ ಸ್ಕೀಮು. ಇದನ್ನ ಮೊದಲೇ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾವ್ದಕ್ಕಿಂತ ಚೀನಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಅಂತಹ ಬೇರೆ ಬೇರೆ ಯೋಜನೆಗಳಿರುತ್ತೆ, ಆ ದೇಶಗಳಿಗಿಂತ ನಾವೇ ಮೊದಲು ಮಾಡಿರೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಇನ್ಕರೆಕ್ಟ್, ಇದು ತಪ್ಪು. ಇಂಡಿಯಾ ಲಾಂಚ್ ಇಟ್ಸ್ ಫೇಮ್ ಸ್ಕೀಮ್ ಇನ್ 2015. ನಾವು ಲಾಂಚ್ ಮಾಡಿರೋದು 2015ರಲ್ಲಿ. ಬಟ್ ಚೀನಾ ಸ್ಟಾರ್ಟೆಡ್ ಗಿವಿಂಗ್ ಮನಿ ಫಾರ್ EVs ಅರೌಂಡ್ 2009. ನೋಡಿ, 2009ರಲ್ಲೇ ಚೀನಾ ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಇನ್ವೆಸ್ಟ್ ಮಾಡೋದು, ಮನಿಯನ್ನ ಬಿಡುಗಡೆ ಮಾಡೋದನ್ನ ಮಾಡ್ತಾ ಇದೆ. 2009ರಲ್ಲಿ ಚೀನಾ ಮಾಡಿದ್ಮೇಲೆ 2010ರಲ್ಲಿ US ಸ್ಟಾರ್ಟ್ ಮಾಡಿತ್ತು. ಸೊ ಇಂಡಿಯಾ ಸ್ಟಾರ್ಟೆಡ್ ಲೇಟರ್. ಅದಾದ್ಮೇಲೆ ಭಾರತ 2015ರಲ್ಲಿ ಸ್ಟಾರ್ಟ್ ಮಾಡಿದೆ. ಮೂರನೇ ಸ್ಟೇಟ್ಮೆಂಟ್, ಚೀನಾಸ್ EV ಪಾಲಿಸಿ ಅಂಟಿಲ್ 2022 ರಿಕ್ವೈರ್ಡ್ ಫಾರಿನ್ ಮ್ಯಾನುಫ್ಯಾಕ್ಚರರ್ಸ್
ಎಂಟರ್ ಇನ್ ಟು ಜಾಯಿಂಟ್ ವೆಂಚರ್ಸ್. ಜಾಯಿಂಟ್ ವೆಂಚರ್ ನೆನಪಾಗ್ತಾ ಇದೆಯಾ? ಬೇರೆ ದೇಶದವ್ರು ಬಂದು ಆ ದೇಶದ ಉದ್ಯಮಿಗಳ ಜೊತೆ ಕೈ ಜೋಡಿಸೋದು, ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದು ವಿತ್ ಲೋಕಲ್ ಫರ್ಮ್ಸ್ ಆಸ್ ಕಂಡೀಷನ್ ಫಾರ್ ಮಾರ್ಕೆಟ್ ಆಕ್ಸೆಸ್. ಇದು ಕರೆಕ್ಟ್ ಆದ ಆನ್ಸರ್. ನೋಡಿ, ಚೀನಾದಲ್ಲಿ ಹೇಗಿತ್ತಂತಂದ್ರೆ ಫಾರ್ ಅ ಲಾಂಗ್ ಟೈಮ್, ತುಂಬಾ ವರ್ಷಗಳಿಂದ, ಇಫ್ ಅ ಫಾರಿನ್ ಕಾರ್ ಕಂಪನಿ ವಾಂಟೆಡ್ ಟು ಸೆಲ್ ಇವಿಸ್ ಇನ್ ಚೀನಾ, ಯಾವುದೋ ವಿದೇಶಿ ಕಂಪನಿ ಬಂದು ಚೀನಾದಲ್ಲಿ ಅವರ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಸೇಲ್ ಮಾಡಬೇಕು ಅಂತ ಬಯಸ್ತಾ ಇದ್ರೆ, ದೇ ಹ್ಯಾಡ್ ಟು ಪಾರ್ಟ್ನರ್ ವಿತ್ ಅ ಚೈನೀಸ್ ಕಂಪನಿ. ಅವರು ಚೀನಾದ ಒಂದು ಕಂಪನಿಯ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿರ್ಲೇಬೇಕು. ದಿಸ್ ರೂಲ್ ಹೆಲ್ಪ್ಡ್ ಚೀನಾ ಲರ್ನ್ ಹೌ ಟು ಮೇಕ್ ಇವಿಸ್. ನೋಡಿ ಎಂತ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ, ಅವರು ಅವರಲ್ಲಿ ಆ ಟೆಕ್ನಾಲಜಿ ಇಲ್ಲದೆ ಇರಬಹುದು, ಆದ್ರೆ ಬೇರೆ ಕಂಪನಿಯವ್ರು ಬಂದ್ರೆ ಅವ್ರು ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೇಬೇಕು. ಆವಾಗ ಏನಾಗುತ್ತೆ, ಎರಡು ದೇಶದವರು ಒಟ್ಟಾಗಿ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ದಿಸ್ ರೂಲ್ ಹೆಲ್ಪ್ಡ್ ಚೀನಾ ಲರ್ನ್ ಹೌ ಟು ಮೇಕ್ ಇವಿಸ್. ಅದರಿಂದಾಗಿ ಅವರು ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಹೇಗೆ ತಯಾರು ಮಾಡೋದು ಅನ್ನುವಂಥದ್ದನ್ನ ಬಹಳ ಬೇಗ ಡೆವಲಪ್ ಮಾಡಿದ್ರು, ಕಲ್ತ್ಕೊಂಡ್ರು. ದಿಸ್ ರೂಲ್ ಎಂಡೆಡ್ ಫಾರ್ ಪ್ಯಾಸೆಂಜರ್ ಕಾರ್ಸ್ ಅರೌಂಡ್ 2022. ನೋಡಿ, ಫುಲ್ ಕಲ್ತ್ಕೊಂಡಾದ್ಮೇಲೆ ಅವರು 2022ರಲ್ಲಿ ಆ ರೂಲ್ ಅನ್ನ ಪ್ಯಾಸೆಂಜರ್ ಕಾರ್ಗಳಿಗೆ ಎಂಡ್ ಮಾಡಿಬಿಟ್ರು. A major reason for China's dominance in the EV market is its vertical integration in battery production from mining to assembly. ಇದು ಸಹ ಕರೆಕ್ಟ್. ವರ್ಟಿಕಲ್ ಇಂಟಿಗ್ರೇಷನ್ ಅಂತಂದ್ರೆ ಏನು? ಜಸ್ಟ್ ಹಿಂದೆ ನೋಡಿದ್ವಲ್ವಾ, ಎಲ್ಲಾ ಕಚ್ಚಾ ವಸ್ತುಗಳಿಂದ ಹಿಡಿದು ಫೈನಲ್ ಪ್ರಾಡಕ್ಟ್ ತನಕ ಎಲ್ಲಾ ಸ್ಟೆಪ್ ಗಳನ್ನ ಒಂದೇ ಕಂಪನಿ ನಿರ್ವಹಿಸ್ತಾ ಇದೆ ಅಂತಂದ್ರೆ ಅದು ವರ್ಟಿಕಲ್ ಇಂಟಿಗ್ರೇಷನ್. ಚೀನಾದ ಡಾಮಿನೆನ್ಸ್ ಜಾಸ್ತಿ, ಹೆಚ್ಚು ಡಾಮಿನೆನ್ಸ್ ಇರೋದು ಇವಿ ಮಾರ್ಕೆಟ್ ನಲ್ಲಿ ಚೀನಾದ್ದು. ಈಗ ಯಾಕೆ ಅಂತಂದ್ರೆ ಆ ವರ್ಟಿಕಲ್ ಇಂಟಿಗ್ರೇಷನ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ಚೆಕ್ ಮಾಡಿದ್ರೆ ಚೀನಾ ಈಸ್ ಅ ವರ್ಲ್ಡ್ ಲೀಡರ್ ಇನ್ ಇವಿಸ್. ನೋಡಿ, ಎಲೆಕ್ಟ್ರಿಕ್ ವೆಹಿಕಲ್ ಗಳಲ್ಲಿ ಚೀನಾ ಈಗ ವರ್ಲ್ಡ್ ಲೀಡರ್, ಬಿಕಾಸ್ ದೇ ಕಂಟ್ರೋಲ್ ಆಲ್ಮೋಸ್ಟ್ ಎವ್ರಿ ಸ್ಟೆಪ್ ಆಫ್ ಮೇಕಿಂಗ್ ಇವಿ ಬ್ಯಾಟ್ರೀಸ್. ಈ ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಬ್ಯಾಟ್ರಿ ಬೇಕು. ಬ್ಯಾಟ್ರಿಯನ್ನ ತಯಾರು ಮಾಡೋದ್ರಲ್ಲಿ ಇರುವಂತಹ ಎಲ್ಲಾ ಸ್ಟೆಪ್ ಗಳನ್ನ ಚೀನಾ ಕಂಟ್ರೋಲ್ ಮಾಡುತ್ತೆ. ಫ್ರಾಮ್ ಡಿಗಿಂಗ್ ಅಪ್ ದಿ ರಾ ಮಟೀರಿಯಲ್, ಕಚ್ಚಾ ವಸ್ತುಗಳನ್ನ ತೆಗೆಯೋದ್ರಿಂದ ಹಿಡಿದು ಅದನ್ನ ಮೈನಿಂಗ್ ಮಾಡೋದ್ರಿಂದ ಹಿಡಿದು ಟು ಬಿಲ್ಡಿಂಗ್ ದಿ ಫೈನಲ್ ಬ್ಯಾಟರಿ ಪ್ಯಾಕ್ಸ್, ಫೈನಲ್ ಆಗಿ ಬ್ಯಾಟರಿ ಪ್ಯಾಕ್ ಗಳನ್ನ ಬಿಲ್ಡ್ ಮಾಡೋ ತನಕ ಎಲ್ಲಾ ಸ್ಟೆಪ್ ಗಳನ್ನ ಕಂಟ್ರೋಲ್ ಮಾಡುತ್ತೆ ಆ ದೇಶದೊಳಗಡೆ. ದಿಸ್ ಫುಲ್ ಕಂಟ್ರೋಲ್ ಮೇಕ್ಸ್ ಬ್ಯಾಟರೀಸ್ ಚೀಪರ್ ಅಂಡ್ ಹೆಲ್ಪ್ಸ್ ಚೀನಾ ಡಾಮಿನೇಟ್. ಕಂಟ್ರೋಲ್ ಕಂಪ್ಲೀಟ್ ಆಗಿ ಅವರ ಕೈಲಿ ಇರೋದ್ರಿಂದ ಒಂದು ಬ್ಯಾಟರಿಗಳು ಚೀಪ್ ಆಗಿರುತ್ತೆ, ಮತ್ತೆ ವರ್ಲ್ಡ್ ವೈಡ್ ಅವರು ಡಾಮಿನೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ 2 ಕರೆಕ್ಟ್, 2 ಇನ್ಕರೆಕ್ಟ್. ಇದರಲ್ಲಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಇದಾದ್ಮೇಲೆ ಮುಂದಿನದು ಬ್ರಿಕ್ಸ್ ಬಗ್ಗೆ ಇದೆ. ಬ್ರಿಕ್ಸ್, ಮೋದಿ ಲೈಕ್ಲಿ ಟು ಅಟೆಂಡ್ ಬ್ರಿಕ್ಸ್ ಸಮಿಟ್ ಇನ್ ಬ್ರೆಜಿಲ್. ಮುಂದಿನ ತಿಂಗಳು ಬ್ರೆಜಿಲ್ ನಲ್ಲಿ ಬ್ರಿಕ್ಸ್ ಸಮಿಟ್ ಆಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದನ್ನು ಅಟೆಂಡ್ ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಇದರ ಬಗ್ಗೆ ಫಸ್ಟ್ ಕೆಲವೊಂದು ಕೀ ಟರ್ಮ್ ಗಳನ್ನ ನೋಡ್ಕೊಳ್ಳಿ. ಬ್ರಿಕ್ಸ್ ಅಂತಂದ್ರೆ ಏನು? ಗ್ರೂಪ್ ಆಫ್ ಬಿಗ್ ಡೆವಲಪಿಂಗ್ ಕಂಟ್ರೀಸ್ಗಳು. ಡೆವಲಪಿಂಗ್ ಅಂತಂದ್ರೆ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳು. ಬ್ರೆಜಿಲ್ ಇದೆ, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ನಾವು ಎಕ್ಸ್ಪ್ಯಾಂಡೆಡ್ ಟು ಬ್ರಿಕ್ಸ್ 11 ವಿತ್ 6 ನ್ಯೂ ಮೆಂಬರ್ಸ್. ಸದ್ಯ ಕೆಲವು ವರ್ಷಗಳಲ್ಲಿ ಬ್ರಿಕ್ಸ್ 11 ಆಗಿದೆ, 11 ದೇಶಗಳು, ಹೊಸ 6 ದೇಶಗಳು ಸೇರ್ಕೊಂಡಿವೆ. ಬ್ರಿಕ್ಸ್ ಅಂತ ಒಂದು ಗ್ರೂಪಿಂಗ್, ಒಂದು ಅಂತಾರಾಷ್ಟ್ರೀಯ ಗ್ರೂಪಿಂಗ್ ಇದೆ. ಅದಾದ ನಂತರ ಎರಡನೇದು G7 ಅಂತಿದೆ. ನೋಡಿ, ಇದು ನೋಡಿ, ಗ್ರೂಪ್ ಆಫ್ 7 ಬಿಗ್ ರಿಚ್ ಕಂಟ್ರೀಸ್. ಇವೆಲ್ಲ ತುಂಬಾ ಶ್ರೀಮಂತ ದೇಶಗಳು. ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, USA. G7 ಅಂತ ಕರೀತೇವೆ ಇದಕ್ಕೆ. ಇನ್ನು ಡಿ-ಡಾಲರೈಸೇಷನ್, ಈ ಟರ್ಮ್ ಏನ್ ಹೇಳುತ್ತೆ? ಟ್ರೈಯಿಂಗ್ ಟು ಯೂಸ್ ಲೆಸ್ ಆಫ್ ದಿ US ಡಾಲರ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ US ಡಾಲರ್ ಪ್ರಮಾಣ ಬಳಸೋದನ್ನ ಕಡಿಮೆ ಮಾಡೋದು, US ಡಾಲರ್ನ ಕಡಿಮೆ ಬಳಸ್ತಾ ಹೋಗೋದು. ಇನ್ನು US ಗ್ಲೋಬಲ್ ಫಿನಾನ್ಷಿಯಲ್ ಡಾಮಿನೆನ್ಸ್. ಯಾಕೆ ಜಾಗತಿಕ ಮಟ್ಟದಲ್ಲಿ US ಯಾಕೆ ಅಷ್ಟು ಡಾಮಿನೆನ್ಸ್ ಇದೆ ಅಂತಂದ್ರೆ, ದ US ಡಾಲರ್ ಬೀಯಿಂಗ್ ದಿ ಮೇನ್ ಮನಿ ಯೂಸ್ಡ್ ವರ್ಲ್ಡ್ ವೈಡ್. ಎಲ್ಲ ಕಡೆ ನಾವು ಡಾಲರ್ ಮೌಲ್ಯ, ರೂಪಾಯಿ ಅಪಮೌಲ್ಯೀಕರಣ ಅಂತೆಲ್ಲ ಕೇಳ್ತಾ ಇರ್ತೇವೆ. ಯಾಕಂತಂದ್ರೆ ಡಾಲರ್ ಜೊತೆ ನಾವು ಹೆಚ್ಚು ವ್ಯವಹಾರ ಮಾಡ್ತೇವೆ. ಹಾಗಾಗಿ US ಗ್ಲೋಬಲ್ ಫಿನಾನ್ಷಿಯಲಿ ಸ್ವಲ್ಪ ಡಾಮಿನೇಟ್ ಮಾಡ್ತಾ ಇದೆ. ಸ್ಟ್ರಾಟಜಿಕ್ ಟೈಸ್ ಅಂತಂದ್ರೆ ಏನು? ಕ್ಲೋಸ್ ಫ್ರೆಂಡ್ಲಿ ರಿಲೇಷನ್ಸ್ ಬಿಟ್ವೀನ್ ಕಂಟ್ರೀಸ್. ಸ್ಟ್ರಾಟಜಿಕ್ ಟೈಸ್ ಇದೆ ಅಂತಂದ್ರೆ ಕೆಲವೊಂದ್ಸರಿ ಕೇಳ್ತಿರಲ್ವಾ, 2 ದೇಶಗಳ ನಡುವೆ ಬಹಳ ಕ್ಲೋಸ್ ಫ್ರೆಂಡ್ಶಿಪ್ ಇದೆ, ರಿಲೇಶನ್ಶಿಪ್ ಇದೆ ಅಂತ ಅದರ ಅರ್ಥ. ಈಗ ಅದರ ಬಗ್ಗೆ ನೋಡಿ, ವಿತ್ ರೆಫರೆನ್ಸ್ ಟು ದಿ ಕರೆಂಟ್ ಜಿಯೋ ಪೊಲಿಟಿಕಲ್ ರೋಲ್ ಆಫ್ ಬ್ರಿಕ್ಸ್ ಅಂಡ್ ಇಟ್ಸ್ ಕಂಪ್ಯಾರಿಸನ್ ವಿತ್ G7. ಬ್ರಿಕ್ಸ್ ಮತ್ತೆ G7 ಕಂಪೇರ್ ಮಾಡಿದ್ರೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟು ಅಂತ ಹೇಳ್ತಾ ಇದ್ದಾರೆ. ಪಾಸ್ ಮಾಡಿ ಕ್ವಶನ್ ಅನ್ನು ನೋಡಬಹುದು. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ, ಆವಾಗ ಸಹ ನೋಡಬಹುದು. ಇಲ್ಲಿ ನೋಡಿ, ಈಗ ಒಂದೇ ಸ್ಟೇಟ್ಮೆಂಟ್. ದ ಬ್ರಿಕ್ಸ್ 11 ಗ್ರೂಪಿಂಗ್ ಅಕೌಂಟ್ಸ್ ಫಾರ್ ಲಾರ್ಜರ್ ಶೇರ್ ಆಫ್ ದಿ ಗ್ಲೋಬಲ್ ಪಾಪ್ಯುಲೇಷನ್ ಅಂಡ್ GDP ದೆನ್ ದಿ G7 ನೇಷನ್. ಈಗ ಬ್ರಿಕ್ಸ್ ಗ್ರೂಪಿಂಗ್ ಇದೆಯಲ್ವಾ, ಒಟ್ಟಾರೆ ಈ ಬ್ರಿಕ್ಸ್ ಗ್ರೂಪಿಂಗು ಮತ್ತೆ ಈ ಕಡೆ G7 ಎರಡನ್ನ ಕನ್ಸಿಡರ್ ಮಾಡಿದ್ರೆ ಈ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ? ಲಾರ್ಜರ್ ಶೇರ್ ಆಫ್ ಗ್ಲೋಬಲ್ ಪಾಪ್ಯುಲೇಷನ್ ಜಾಸ್ತಿ ಇರೋದು ಬ್ರಿಕ್ ನೇಷನ್ ಗಳಲ್ಲಿ. ಅದ್ರ ಜೊತೆ ಈ ಬ್ರಿಕ್ಸ್ ನೇಷನ್ ಗಳ GDP ಸಹ, ಒಟ್ಟಾರೆ GDP ಸಹ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದ ಕಂಪೇರ್ ಮಾಡಿದ್ರೆ?
G7 ಗೆ ಕಂಪೇರ್ ಮಾಡಿದ್ರೆ. ಇದು ಕರೆಕ್ಟ್ ಆದ ಆನ್ಸರು. ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇಫ್ ಯು ಆಡ್ ಅಪ್ ದ ಪೀಪಲ್ ಇನ್ ಬ್ರಿಕ್ಸ್ 11 ಅಂಡ್ ಇಟ್ಸ್ ಮೋರ್ ದೆನ್ ಹಾಫ್ ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್. ನೋಡಿ, ಜಗತ್ತಿನ ಒಟ್ಟು ಜನಸಂಖ್ಯೆಯ ಅರ್ಧಕ್ಕಿಂತ ಜಾಸ್ತಿ ಇದೆ ಬ್ರಿಕ್ಸ್ ಕಂಟ್ರೀಸ್ಗಳಲ್ಲಿ. ಅಂಡ್ ಎಕನಾಮಿಕಲಿ ಎಸ್ಪೆಷಲಿ ವಿತ್ ನ್ಯೂ ಮೆಂಬರ್ಸ್, ಈಗ ಹೊಸ ಮೆಂಬರ್ಗಳು ಆಡ್ ಆಗಿದ್ದಾರೆ ಅಂತ ಹೇಳಿದ್ನಲ್ವಾ. ಸರ್, ದೇರ್ ಕಂಬೈನ್ಡ್ GDP, ಎಷ್ಟು ಒಟ್ಟು GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇಸ್ ನೌ ಲಾರ್ಜರ್ ದನ್ G7. ಹಾಗಾಗಿ G7 ಅಂತಂದ್ರೆ ಏನು, ಶ್ರೀಮಂತ ದೇಶಗಳು. ಶ್ರೀಮಂತ ದೇಶಗಳ ಒಟ್ಟು GDPಗಳಿಗಿಂತ ಬ್ರಿಕ್ಸ್ ದೇಶಗಳ GDP ಜಾಸ್ತಿ ಇದೆ, ಪಾಪ್ಯುಲೇಷನ್ ಸಹ ಜಾಸ್ತಿ ಇದೆ. The G7 includes both developed and developing countries from multiple continents, including South Africa and Africa. South America and Africa. ಇದೀನ್ ಕರೆಕ್ಟ್. ಯಾಕೆ ಹೇಳಿ? G7 ಅಂತಂದ್ರೆ ಏನು, ಓನ್ಲಿ ಮೇಡ್ ಅಪ್ ಆಫ್ 7 ರಿಚ್ ಡೆವಲಪ್ಡ್ ಕಂಟ್ರೀಸ್. ಇಲ್ಲಿ ಹೇಳ್ತಿರೋದು ಕ್ವಶನ್ ಅಲ್ಲಿ ಡೆವಲಪ್ಡ್ ಮತ್ತೆ ಡೆವಲಪಿಂಗ್ ಕಂಟ್ರೀಸ್ ಗಳು ಸಹ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅಲ್ಲಿರೋದು 7 ರಿಚ್ ಡೆವಲಪ್ಡ್ ಕಂಟ್ರೀಸ್, ಶ್ರೀಮಂತ ಅಭಿವೃದ್ಧಿ ಹೊಂದಿದ ದೇಶಗಳು. ನನ್ ಆಫ್ ದೆಮ್ ಆರ್ ಫ್ರಾಮ್ ಸೌತ್ ಅಮೆರಿಕಾ ಆರ್ ಆಫ್ರಿಕಾ. ಅದರಲ್ಲಿ ಯಾವ ದೇಶಗಳು ಸಹ ಸೌತ್ ಅಮೆರಿಕಾದಿಲ್ಲ, ಆಫ್ರಿಕಾದ ಇಲ್ಲ. ಅಂಡ್ ದೇ ಆರ್ ಆಲ್ ಕನ್ಸಿಡರ್ಡ್ ಡೆವಲಪ್ಡ್. ಮತ್ತೆ ಎಲ್ಲಾ ದೇಶಗಳು G7 ನಲ್ಲಿ ಇರೋರು ಡೆವಲಪ್ಡ್, ಅಭಿವೃದ್ಧಿ ಹೊಂದಿದ ದೇಶಗಳು ಅಂತ ಕನ್ಸಿಡರ್ ಮಾಡ್ತಾರೆ. ಡಿಸ್ಕಷನ್ ಆನ್ ಡಿ-ಡಾಲರೈಸೇಷನ್ ವಿತ್ ಇನ್ ಬ್ರಿಕ್ಸ್ ಪೋಸ್ ಪೊಟೆನ್ಷಿಯಲ್ ಇಂಪ್ಲಿಕೇಶನ್ ಫಾರ್ US ಗ್ಲೋಬಲ್ ಫಿನಾನ್ಷಿಯಲ್ ಡಾಮಿನೆನ್ಸ್. ಡಿ-ಡಾಲರೈಸೇಷನ್, ಡಾಲರ್ನ ಬಳಸೋದು ಕಡಿಮೆ ಮಾಡೋದು. US ಗ್ಲೋಬಲ್ ಫೈನಾನ್ಷಿಯಲ್ ಡಾಮಿನೆನ್ಸ್ ಅಂತಂದ್ರೆ ಜಾಗತಿಕವಾಗಿ US ಡಾಮಿನೇಟ್ ಮಾಡ್ತಾ ಇದೆಯಲ್ವಾ ಡಾಲರ್ನ ಮೂಲಕ, ಅದ್ರ ಮೇಲೆ ಈ ಡಿ-ಡಾಲರೈಸೇಷನ್ ಇಂಪ್ಯಾಕ್ಟ್ ಮಾಡುತ್ತೆ, ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಸಹ ಕರೆಕ್ಟ್. ಬ್ರಿಕ್ಸ್ ಟಾಕ್ಸ್ ಅಬೌಟ್ ಡೂಯಿಂಗ್ ಮೋರ್ ಟ್ರೇಡ್ ಇನ್ ದರ್ ಓನ್ ಕರೆನ್ಸೀಸ್ ಇನ್ಸ್ಟೆಡ್ ಆಫ್ ಆಲ್ವೇಸ್ ಯೂಸಿಂಗ್ ದಿ US ಡಾಲರ್. ಈ ಬ್ರಿಕ್ಸ್ ದೇಶಗಳು ಏನ್ ಹೇಳ್ತಾ ಇವೆ, ಏನ್ ಪ್ಲಾನ್ ಇಟ್ಕೊಂಡಿವೆ ಅಂತಂದ್ರೆ ಅವರವರ ಕರೆನ್ಸಿಗಳ ಮೂಲಕನೇ ಹೆಚ್ಚು ವ್ಯಾಪಾರವನ್ನು ನಡೆಸೋದು, US ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನ ಹೊಂದಿವೆ. ಮೆನಿ ಕಂಟ್ರೀಸ್ ಡೂ ದಿಸ್, ಇಟ್ ಕುಡ್ ಮೇಕ್ ದಿ US ಡಾಲರ್ ಲೆಸ್ ಇಂಪಾರ್ಟೆಂಟ್ ಇನ್ ದಿ ವರ್ಲ್ಡ್ಸ್ ಮನಿ ಸಿಸ್ಟಮ್. ತುಂಬಾ ದೇಶಗಳು ಇದನ್ನೇ ಮಾಡ್ತಾ ಹೋದ್ರೆ ವಿಶ್ವ ಮಟ್ಟದಲ್ಲಿ ಡಾಲರ್ ಮೌಲ್ಯ ಅಥವಾ ಡಾಲರ್ಗೆ ಇರುವಂತಹ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಇಂಡಿಯಾಸ್ ಪಾರ್ಟಿಸಿಪೇಷನ್ ಇನ್ ಬ್ರಿಕ್ಸ್ ಇಸ್ ವ್ಯೂಡ್ ನ್ಯೂಟ್ರಲಿ ಬೈ ದಿ ಯುನೈಟೆಡ್ ಸ್ಟೇಟ್ಸ್, ಗಿವಿಂಗ್ ಇಟ್ಸ್ ಗ್ರೋವಿಂಗ್ ಸ್ಟ್ರಾಟಜಿಕ್ ಟೈಸ್ ವಿತ್ ಇಂಡಿಯಾ. ಇದು ಇನ್ಕರೆಕ್ಟ್. ನೋಡಿ, ಇಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ ಭಾರತ ಸಹ ಬ್ರಿಕ್ಸ್ ನಲ್ಲಿದೆ, ಅದನ್ನ US ಏನು ಕನ್ಸಿಡರ್ ಮಾಡ್ತಾ ಇಲ್ಲ, ಭಾರತ ಇರ್ಲಿ ಅಲ್ಲಿ ನ್ಯೂಟ್ರಲ್ ಆಗಿ ತಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹಾಗೆ ವಿಷಯ ಅದಲ್ಲ. ಯಾಕಂತಂದ್ರೆ ಟ್ರಂಪ್ ಅವರು ಕೆಲವೇ ತಿಂಗಳ ಹಿಂದೆ ಹೇಳ್ತಾ ಇದ್ರಲ್ವಾ, ಇವನ್ ದೋ US ಅಂಡ್ ಇಂಡಿಯಾ ಆರ್ ಗೆಟಿಂಗ್ ಕ್ಲೋಸರ್, US ಮತ್ತೆ ಭಾರತದ ನಡುವಿನ ಸಂಬಂಧ ವರ್ಧಿಸ್ತಾ ಇದೆ. ದ US ಇಸ್ ನಾಟ್ ಕಂಪ್ಲೀಟ್ಲಿ ನ್ಯೂಟ್ರಲ್ ಅಬೌಟ್ ಇಂಡಿಯಾ ಬೀಯಿಂಗ್ ಇನ್ ಬ್ರಿಕ್ಸ್. ಆದ್ರೆ ಭಾರತ ಬ್ರಿಕ್ಸ್ ನಲ್ಲಿ ಇರೋದು US ಗೆ ಸರಿ ಅನಿಸ್ತಾ ಇಲ್ಲ. ದೇ ಸಮ್ ಟೈಮ್ ಹ್ಯಾವ್ ಕನ್ಸರ್ನ್ಸ್, ಎಸ್ಪೆಷಲಿ ಬಿಕಾಸ್ ರಷ್ಯಾ ಇಸ್ ಇನ್ ಬ್ರಿಕ್ಸ್ ಅಲ್ವಾ, ರಷ್ಯಾ ಇದೆ ಅಲ್ಲಿ ಬ್ರಿಕ್ಸ್ ನಲ್ಲಿ. ಹಾಗಾಗಿ ರಷ್ಯಾ ಅಲ್ಲಿರೋದ್ರಿಂದ ಭಾರತ ಅಲ್ಲಿರೋದು US ಗೆ ಇಷ್ಟ ಇಲ್ಲ. ಅಂಡ್ ದೇರ್ ಆರ್ ಟಾಕ್ಸ್ ಅಬೌಟ್ ಯೂಸಿಂಗ್ ಲೆಸ್ US ಡಾಲರ್ಸ್. ಮತ್ತೆ ಬ್ರಿಕ್ಸ್ ದೇಶಗಳು US ಡಾಲರ್ ಬಳಕೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇರುತ್ತವೆ, ಇದು US ಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಭಾರತ ಬ್ರಿಕ್ಸ್ ಸೇರ್ಕೊಂಡಿರೋದು US ಗೆ ಸರಿ ಅನ್ಸೋದಿಲ್ಲ. ಹಾಗೆ ಇದರಲ್ಲಿ ಫೈನಲ್ ಆನ್ಸರ್ ನೋಡಿ, ಓನ್ಲಿ 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದರಲ್ಲಿ. ಮುಂದಿನದು ರೆಡಿನೆಸ್ ಪೊಟೆನ್ಷಿಯಲ್ ಬಗ್ಗೆ ಒಂದು ಕ್ವಶನ್ ಇದೆ. ಡಿಸ್ಕ್ರೈಬ್ಡ್ ಬೈ ಹ್ಯಾನ್ಸ್ ಹೆಲ್ಮಟ್ ಕಾರ್ನ್ಹಬರ್ ರೆಫಸ್ಟ್. ಇವತ್ತೊಂದು ಸೈನ್ಸ್ ಆರ್ಟಿಕಲ್ ಬಂದಿತ್ತು ಹಿಂದೂವಲ್ಲಿ. ಕ್ವಶನ್ ಅನ್ನ ಪಾಸ್ ಮಾಡಿ ನೋಡಬಹುದು. ಮೊದಲು ನಾವು ಕೀ ಟರ್ಮ್ಗಳನ್ನು ನೋಡ್ಕೊತಾ ಹೋಗೋಣ. ರೆಡಿನೆಸ್ ಪೊಟೆನ್ಷಿಯಲ್ ಅಂತಂದ್ರೆ ಏನು? ಈಗ ಸ್ಪೆಸಿಫಿಕ್ ಎಲೆಕ್ಟ್ರಿಕ್ ಸಿಗ್ನಲ್ ಯುವರ್ ಬ್ರೈನ್ ಮೇಕ್ಸ್. ನೀವು ಒಂದು ಯಾವ್ದೋ ಕೆಲಸ ಮಾಡ್ತಾ ಇರ್ತೀರಿ, ತಕ್ಷಣ ನಿಮ್ಗೆ ಯಾವುದೋ ಒಂದು ಫೋನ್ ಬರುತ್ತೆ. ಫೋನ್ ಬಂದಾಗ ಅದನ್ನ ಎತ್ತಬೇಕಲ್ವಾ, ಫೋನ್ ಅನ್ನ ಪಿಕ್ ಮಾಡ್ಬೇಕು, ಕಾಲ್ ಪಿಕ್ ಮಾಡ್ಬೇಕಲ್ವಾ. ಪಿಕ್ ಮಾಡ್ಬೇಕಾದ್ರೆ ಮೈಂಡ್ ಎಷ್ಟು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಎಷ್ಟು ಬೇಗ ರೆಡಿ ಆಗುತ್ತೆ. ಸ್ಪೆಸಿಫಿಕ್ ಎಲೆಕ್ಟ್ರಿಕ್ ಸಿಗ್ನಲ್ ಯುವರ್ ಬ್ರೈನ್ ಮೇಕ್ಸ್. ಅವಾಗ ಬ್ರೈನ್ ತಕ್ಷಣ ಅದನ್ನ ಎತ್ತಬೇಕು ಅಥವಾ ಅದನ್ನ ಕಟ್ ಮಾಡಬೇಕು ಅಥವಾ ಯಾವುದೇ ರೀತಿ ಸಿಗ್ನಲ್ ಅನ್ನ ಬ್ರೈನ್ ಕಳಿಸುತ್ತೆ. ಅಷ್ಟು ರೆಡಿನೆಸ್ ಪೊಟೆನ್ಷಿಯಲ್ ಯಾವ ತರ ಆ ಬ್ರೈನ್ ರೆಡಿ ಆಗಿರುತ್ತೆ ಅನ್ನುವಂಥದ್ದನ್ನ ರೆಡಿನೆಸ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ಒಂದು ಎಲೆಕ್ಟ್ರಿಕ್ ಸಿಗ್ನಲ್ ತರ ಇದು. ಇನ್ನು ಹ್ಯಾನ್ಸ್ ಹೆಲ್ಮಟ್ ಕಾರ್ನ್ಹಬರ್ ಅಂತಿದೆ, ಸೈಂಟಿಸ್ಟ್ ಹು ಫಸ್ಟ್ ಡಿಸ್ಕ್ರೈಬ್ ದಿಸ್ ಬ್ರೈನ್ ಸಿಗ್ನಲ್. ಇವ್ರು ಯಾರು? ಈ ಬ್ರೈನ್ ಸಿಗ್ನಲ್ ಅನ್ನ ಫಸ್ಟ್ ಡಿಸ್ಕ್ರೈಬ್ ಮಾಡಿದವರು. ಇನ್ನು ವಾಲಂಟರಿ ಮೂವ್ಮೆಂಟ್ ಅಂತಂದ್ರೆ ಮೂವ್ಮೆಂಟ್ ಯು ಚೂಸ್ ಟು ಮೇಕ್ ಅಂತಂದ್ರೆ ಲೈಕ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್. ನೀವಾಗೆ ಸ್ವಯಂ ಪ್ರೇರಿತವಾಗಿ ಚೂಸ್ ಮಾಡಿರುವಂತಹ ಒಂದು ಮೂವ್ಮೆಂಟ್. ಲಿಫ್ಟಿಂಗ್, ಈಗ ಒಂದು ಕೈ ಎತ್ತೋದು, ನೀವು ಎತ್ತಬೇಕು ಅಂದ್ಕೊಂಡು ಎತ್ತೋದು. ಸಡನ್ ಆಗಿ ಬ್ರೈನ್ ಸಿಗ್ನಲ್ ಬಂದ ಮೇಲೆ ತಕ್ಷಣ ಸಡನ್ ಆಗಿ ಮಾಡೋಕ್ಕಿಂತ ನೀವೇ ಅಂದ್ಕೊಂಡು ಮಾಡ್ತೀರಲ್ವಾ, ಅದು ವಾಲಂಟರಿ ಮೂವ್ಮೆಂಟ್. ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇನ್ ದ ಬ್ರೈನ್. ಬ್ರೈನ್ ಅಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಗ್ತಾ ಇರುತ್ತೆ. ಯುವರ್ ಬ್ರೈನ್ ಸೆಲ್ಸ್ ಕಮ್ಯುನಿಕೇಟ್ ಯೂಸಿಂಗ್ ಟೈನಿ ಎಲೆಕ್ಟ್ರಿಕ್ ಸಿಗ್ನಲ್. ನೋಡಿ, ಬ್ರೈನ್ ಅಲ್ಲಿ ಬೇರೆ ಬೇರೆ ನ್ಯೂರಾನ್ಗಳಿರುತ್ತೆ, ಮತ್ತೆ ಚಿಕ್ಕ ಚಿಕ್ಕ ಸೆಲ್ಗಳಿರುತ್ತೆ. ಆ ಸೆಲ್ಗಳೆಲ್ಲ ವರ್ಕ್ ಆಗ್ತಾ ಇರೋದು ಎಲೆಕ್ಟ್ರಿಕ್ ಸಿಗ್ನಲ್ಗಳ ಮೂಲಕ. ಇಷ್ಟು ಟರ್ಮ್ಗಳನ್ನ ಗೊತ್ತಿರಲಿ. ಈಗ ಒಂದೊಂದೇ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಅವ್ರು ಕೇಳ್ತಾ ಇರೋ ಕ್ವಶನ್ ಏನಂತಂದ್ರೆ
ರೆಡಿನೆಸ್ ಪೊಟೆನ್ಶಿಯಲ್ ಅಂತಂದ್ರೆ ಏನು ಅಂತ ಕೇಳಿದ್ದಾರೆ. ಇದು ನೋಡಿ, ಫಸ್ಟ್ ನೋಡಿ, ದ ಕಾನ್ಶಿಯಸ್ ಡಿಸಿಷನ್ ಟು ಮೂವ್ ಅ ಲಿಂಬ್. ಕಾನ್ಶಿಯಸ್ ಆಗಿ ಮಾಡ್ತಾ ಇರೋ ಡಿಸಿಷನ್ ಅಲ್ಲ, ಇದು ಇನ್ಕರೆಕ್ಟ್. ದಿಸ್ ಇಸ್ ಅಬೌಟ್ ಥಿಂಕಿಂಗ್ ಐ ವಾಂಟ್ ಟು ಮೂವ್. ದ ರೆಡಿನೆಸ್ ಪೊಟೆನ್ಶಿಯಲ್ ಹ್ಯಾಪನ್ಸ್ ಬಿಫೋರ್ ಯು ಇವನ್ ಫೀಲ್ ಯು ಹ್ಯಾವ್ ಮೇಡ್ ದ ಡಿಸಿಷನ್. ಅಂತಂದ್ರೆ ನಾ ಹೇಳಿದ್ನಲ್ವಾ, ಅಂತಂದ್ರೆ ನೀವು ಯೋಚನೆ ಮಾಡೋ, ನೀವು ಇದನ್ನ ಮಾಡ್ತೀರಿ ಅನ್ಕೊಳ್ಳೋಕ್ಕಿಂತ ಮಾಡಿ ಮುಗಿಸಿಟ್ ಬಿಡ್ತೀರಿ. ಬ್ರೈನ್ ಅಷ್ಟು ಫಾಸ್ಟ್ ಆಗಿ ವರ್ಕ್ ಆಗ್ಬಿಟ್ಟಿರುತ್ತೆ. ಥಿಂಕಿಂಗ್ ಐ ವಾಂಟ್ ಟು ಮೂವ್, ನೀವು ಥಿಂಕ್ ಮಾಡೋಕ್ಕಿಂತ ಮೊದಲೇ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನೀವು ಕಾನ್ಶಿಯಸ್ ಆಗಿ ಡಿಸಿಷನ್ ಮಾಡಿದ್ಮೇಲೆ ಆಗುವಂತ ಮೂಮೆಂಟ್ ಅಲ್ಲ. ಎರಡನೇದು, ಗ್ರಾಜುವಲ್ ಇನ್ಕ್ರೀಸ್ ಇನ್ ಎಲೆಕ್ಟ್ರಿಕ್ ಆಕ್ಟಿವಿಟಿ ಇನ್ ದ ಬ್ರೈನ್ ಬಿಫೋರ್ ವಾಲಂಟರಿ ಮೂವ್ಮೆಂಟ್. ಇದು ಕರೆಕ್ಟ್ ಆದ ಆನ್ಸರ್. ರೆಡಿನೆಸ್ ಪೊಟೆನ್ಶಿಯಲ್ ಅಂತಂದ್ರೆ ಏನು? ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ರೆಡಿನೆಸ್ ಪೊಟೆನ್ಶಿಯಲ್ ಇಸ್. ಅಂತಂದ್ರೆ ಇಟ್ ಈಸ್ ಸ್ಲೋ ಬಿಲ್ಡಪ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇನ್ ಯುವರ್ ಬ್ರೈನ್ ದಟ್ ಹ್ಯಾಪನ್ಸ್ ಜಸ್ಟ್ ಬಿಫೋರ್ ಯು ಮೇಕ್ ಅ ಮೂವ್ಮೆಂಟ್ ಯು ಡಿಸೈಡೆಡ್ ಟು ಡೂ. ನೀವು ಡಿಸೈಡ್ ಮಾಡೋಕ್ಕಿಂತ ಮೊದಲು ಅಷ್ಟು ಫಾಸ್ಟ್ ಆಗಿ, ಇಲ್ಲಿ ಸ್ಲೋ ಅಂತ ಹೇಳಿರಬಹುದು, ಸ್ಲೋ ಬಿಲ್ಡಪ್ ಅಂತಂದ್ರೆ ನಿಧಾನವಾಗಿ ಆಗುತ್ತೆ ಅಂತ. ಆದ್ರೆ ಪ್ರಾಕ್ಟಿಕಲ್ ಆಗಿ ಅಷ್ಟು ನಿಧಾನ ಅಂತಲ್ಲ, ಬ್ರೈನ್ ಅಲ್ಲಿ ಬಹಳ ಫಾಸ್ಟ್ ಆಗಿ ಆಗಿರುತ್ತೆ. ಆದ್ರೆ ಅಲ್ಲಿ ಒಳಗಡೆ ಆ ಒಂದು ಎಲೆಕ್ಟ್ರಿಕ್ ಎನರ್ಜಿ ಸಿಗ್ನಲ್ ಪಾಸ್ ಆಗ್ತಾ ಇರುತ್ತೆ. ಇವನ್ ಬಿಫೋರ್ ಯು ಆರ್ ಫುಲ್ಲಿ ಅವೇರ್ ಆಫ್ ಡಿಸೈಡಿಂಗ್. ನಿಮ್ಗೆ ಗೊತ್ತಿರಲ್ಲ ನೀವು ಅದನ್ನ ಡಿಸೈಡ್ ಮಾಡ್ತೀರಿ ಅಂತ. ಹಾಗಾಗಿ ಅದಕ್ಕೆ ನಾವೇನಂತ ಕರಿತೇವೆ? ರೆಡಿನೆಸ್ ಪೊಟೆನ್ಶಿಯಲ್ ಅಂತ. ಗ್ರಾಜುವಲ್ ಇನ್ಕ್ರೀಸ್ ಇನ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇನ್ ದ ಬ್ರೈನ್ ಬಿಫೋರ್ ವಾಲಂಟರಿ ಮೂವ್ಮೆಂಟ್. ಸ್ವಯಂ ಪ್ರೇರಿತವಾಗಿ ಒಂದು ಕಾರ್ಯವನ್ನ ಮಾಡೋಕ್ಕಿಂತ ಮೊದಲು ಬ್ರೈನಿನ ಒಳಗಡೆ ಗ್ರಾಜುವಲ್ ಆಗಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇನ್ಕ್ರೀಸ್ ಆಗೋದನ್ನ ರೆಡಿನೆಸ್ ಪೊಟೆನ್ಶಿಯಲ್ ಅಂತ ಕರಿತೇವೆ. ಇನ್ನು ಮೂರನೇದು ನೋಡಿ, ಆಕ್ಟಿವೇಶನ್ ಆಫ್ ಮಸಲ್ಸ್ ಪ್ರಯರ್ ಟು ವಾಲಂಟರಿ ಮೂವ್ಮೆಂಟ್. ಇದು ಸಹ ಇನ್ಕರೆಕ್ಟ್, ಮಸಲ್ಸ್ ಗೆ ಸಂಬಂಧಪಟ್ಟಿದ್ದಲ್ಲ. ದಿಸ್ ಇಸ್ ಅಬೌಟ್ ದಿ ಮಸಲ್ಸ್ ದೆಮ್ಸೆಲ್ಸ್ ಸ್ಟಾರ್ಟಿಂಗ್ ಟು ಗೆಟ್ ರೆಡಿ. ಆದ್ರೆ ರೆಡಿನೆಸ್ ಪೊಟೆನ್ಶಿಯಲ್ ಇಸ್ ಅ ಬ್ರೈನ್ ಸಿಗ್ನಲ್. ಮಸಲ್ ಗೆ ಸಂಬಂಧಪಟ್ಟಿದ್ದಲ್ಲ, ಬ್ರೈನಿಗೆ, ನಾಟ್ ಅ ಮಸಲ್ ಸಿಗ್ನಲ್. ಬ್ರೈನ್ ಸಿಗ್ನಲ್ ಕಮ್ಸ್ ಫಸ್ಟ್, ದೆನ್ ದಿ ಮಸಲ್ ಆಕ್ಟಿವೇಶನ್. ಫಸ್ಟ್ ಬ್ರೈನ್ ಸಿಗ್ನಲ್ ಆಕ್ಟಿವೇಟ್ ಆಗಬೇಕು, ಅದಾದ್ಮೇಲೆ ಮಸಲ್ ಮೂವ್ಮೆಂಟ್ ಆಗೋದು. ಇನ್ನು ಅದಾದ್ಮೇಲೆ ನೆಕ್ಸ್ಟ್ 4ನೇ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇತ್ತು? ಮೂವ್ಮೆಂಟ್ ವೆನ್ ಅ ಪರ್ಸನ್ ಪರ್ಸೀವ್ಸ್ an effect caused by their action. ಇದು ಸಹ ಇನ್ಕರೆಕ್ಟ್. ದಿಸ್ ಇಸ್ ಅಬೌಟ್ ರಿಯಲೈಸಿಂಗ್ ವಾಟ್ ಹ್ಯಾಪನ್ ಆಫ್ಟರ್ ಯು ಹ್ಯಾವ್ ಮೂವ್ಡ್. ಯಾವುದೋ ಒಂದು ಮಾಡಿರ್ತೀರ ಕೆಲಸವನ್ನ, ಮಾಡಿದ್ಮೇಲೆ ಓಹೋ ಇದನ್ನ ಮಾಡ್ಬಿಟ್ನಲ್ಲ ಅಂತ ಗೊತ್ತಾಗೋದು, ಆ ಮೂಮೆಂಟ್ ಅಲ್ಲ ಇದು. ರೆಡಿನೆಸ್ ಪೊಟೆನ್ಶಿಯಲ್ ಹ್ಯಾಪನ್ಸ್ ಬಿಫೋರ್ ದಿ ಮೂವ್ಮೆಂಟ್. ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ಲ. ಕರೆಕ್ಟ್? ನೋ, ಇಟ್ ಇಸ್ ನಾಟ್ ಕರೆಕ್ಟ್. ಅದಾದ್ಮೇಲೆ ಮುಂದಿನದು ನೋಡಿ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ. ಕ್ಲೈಮೇಟು, ಗ್ಲೋಬಲ್ ವಾರ್ಮಿಂಗು ಮತ್ತೆ ಎನ್ವೈರ್ಮೆಂಟು. ಇವತ್ತು ಎನ್ವೈರ್ಮೆಂಟ್ ಡೇ ಅಲ್ವಾ, ಹಾಗಾಗಿ ಅದರ ಬಗ್ಗೆ ಸಹ ಆರ್ಟಿಕಲ್ ಇತ್ತು. ಮತ್ತೆ ಕೆಲವು ಇಂಪಾರ್ಟೆಂಟ್ ಎಡಿಟೋರಿಯಲ್ಗಳನ್ನ ನಾನು UPSC ಮೈಂಡ್ ಗೇಮ್ ಚಾನಲ್ ಅಲ್ಲಿ ಹಾಕಿದ್ದೇನೆ, ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಅದನ್ನ ಸಹ ಓದಿ. ಆದ್ರೆ ಯಾಕಂತಂದ್ರೆ ಎನ್ವೈರ್ಮೆಂಟ್ ಮೇಲೆ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎರಡೂ ಕಡೆ ಕ್ವಶನ್ಗಳು ಬರ್ತಾ ಇದೆ. ಅಂತಂದ್ರೆ ಬೇಸಿಕ್ ಆದ ಕ್ವಶನ್ ಕೇಳೋದನ್ನ ಬಿಟ್ಟಿದ್ದಾರೆ, ಬೇಸಿಕ್ ಟರ್ಮ್ಗಳು ಇರೋದಿಲ್ಲ, ಸ್ವಲ್ಪ ಜಾಸ್ತಿ ಡೀಪ್ ಆಗಿ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅದರತ್ತ ಗಮನ ಕೊಡ್ಲೇಬೇಕು. ಈ ವರ್ಷ ನೋಡಿ, ಪ್ಯಾರಿಸ್ ಅಗ್ರಿಮೆಂಟ್ ಇದು ಆರ್ಟಿಕಲ್ 6 ಬಗ್ಗೆ ಕೇಳಿದ್ರು, ನೀವು ಒಂದು ವೇಳೆ ಕ್ವಶನ್ ಪೇಪರ್ ಅನ್ನ ನೋಡಿದ್ರೆ. ಹೀಗೆ ಅವರು ಸ್ವಲ್ಪ ಡೀಪ್ ಆಗಿ ಕೇಳ್ತಾ ಇದ್ದಾರೆ. ಥೀಮ್ ಅದೇ ಇದೆ, ಥೀಮ್ಸ್ ಕಾನ್ಸೆಪ್ಟ್ ಅದೇ ಇದೆ, ಆದ್ರೆ ಅದರಲ್ಲಿ ಸ್ವಲ್ಪ ಡೀಪ್ ಆಗಿ ಹೋಗ್ತಾ ಇದ್ದಾರೆ. ಆ ರೀತಿ ನಾವು ಸಹ ಡೀಪ್ ಆಗಿ ಓದೋದನ್ನ ಕಲ್ತ್ಕೋಬೇಕು. ಇಲ್ಲಿ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಕ್ಲೈಮೇಟ್ ಚೇಂಜ್ ಪ್ರೊಜೆಕ್ಷನ್ ಅಂಡ್ ದರ್ ಇಂಪ್ಲಿಕೇಶನ್. ಕ್ಲೈಮೇಟ್ ಚೇಂಜ್ ಯಾವ ರೀತಿ ಆಗಬಹುದು, ಅದರ ಇಂಪ್ಲಿಕೇಶನ್, ಪರಿಣಾಮಗಳು ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಕೆಲವು ಸ್ಟೇಟ್ಮೆಂಟ್ಗಳು ಇದೆ. ಇದರ ಬಗ್ಗೆ ಮೊದಲು ಕೀ ಟರ್ಮ್ಗಳನ್ನು ನೋಡ್ಕೊಳ್ಳೋಣ. ಕ್ಲೈಮೇಟ್ ಮಾಡೆಲ್ಸ್ ಅಂತ ಕರೀತಾರೆ. ಏನು ಕ್ಲೈಮೇಟ್ ಮಾಡೆಲ್ಸ್ ಅಂತಂದ್ರೆ? ಕಂಪ್ಯೂಟರ್ ಪ್ರೋಗ್ರಾಮ್ಸ್ ದಟ್ ಯೂಸ್ ಮ್ಯಾಥ್ಸ್ ಅಂಡ್ ಸೈನ್ಸ್ ಟು ಪ್ರೆಡಿಕ್ಟ್ ಹೌ ದ ಕ್ಲೈಮೇಟ್ ವಿಲ್ ಚೇಂಜ್. ಈಗ ಎಲ್ಲಾ ಕಡೆ ಸಾಫ್ಟ್ವೇರ್ ಇರುತ್ತಲ್ವಾ, ಆ ಸಾಫ್ಟ್ವೇರ್ ತರಾನೇ ಇದು ಸಹ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್. ಅದರಲ್ಲಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅನ್ನ ಯೂಸ್ ಮಾಡ್ತಾರೆ. ಅದನ್ನ ಯೂಸ್ ಮಾಡಿ ಹೇಗೆ ಕ್ಲೈಮೇಟ್ ಚೇಂಜ್ ಆಗಬಹುದು ಅನ್ನೋದನ್ನ ಪ್ರೆಡಿಕ್ಟ್ ಮಾಡ್ತಾರೆ, ಊಹೆ ಮಾಡ್ತಾರೆ, ನಿರೀಕ್ಷಿಸ್ತಾರೆ. ಅಂತಂದ್ರೆ ಮೊದಲೇ ಅದರ ಬಗ್ಗೆ ಪ್ರೆಡಿಕ್ಟ್ ಮಾಡಿ ಅದನ್ನ ಮುಂದೆ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಆ ಮಾಹಿತಿಯನ್ನ ಉಪಯೋಗಿಸ್ಕೊಳ್ತಾರೆ. ಅದಕ್ಕೆ ಕ್ಲೈಮೇಟ್ ಮಾಡೆಲ್ಸ್ ಅಂತ ಕರೀತೇವೆ, ಕಂಪ್ಯೂಟರ್ ಪ್ರೋಗ್ರಾಮ್ ಇದು. ಇನ್ನು ಗ್ಲೋಬಲ್ ವಾರ್ಮಿಂಗ್ ಅಂತಂದ್ರೆ ಇದರ ಬಗ್ಗೆ ಕೇಳಿರಬಹುದು ನೀವು. ಲಾಂಗ್ ಟರ್ಮ್ ಹೀಟಿಂಗ್ ಆಫ್ ಅರ್ತ್ಸ್ ಕ್ಲೈಮೇಟ್ ಸಿಸ್ಟಮ್. ಭೂಮಿ ವಾತಾವರಣ ಮತ್ತು ಸುತ್ತಮುತ್ತಲು ಹೀಟ್ ಆಗೋದು ಜಾಸ್ತಿ ಆಗ್ತಾ ಇದೆ. ಇದು ಲಾಂಗ್ ಟರ್ಮ್ ಅಂತಂದ್ರೆ ಅಬ್ಸರ್ವ್ಡ್ ಸಿನ್ಸ್ ದಿ ಪ್ರೀ ಇಂಡಸ್ಟ್ರಿಯಲ್ ಪೀರಿಯಡ್. ಸುಮಾರು 1850, 1900 ಆಗಿನ ಕಾಲದಿಂದ ಇದು ಆಗ್ತಾ ಇದೆ. ಯಾವ ಕಾರಣದಿಂದಾಗಿ? ಡ್ಯೂ ಟು ಹ್ಯೂಮನ್ ಆಕ್ಟಿವಿಟೀಸ್, ಮನುಷ್ಯನ ಬೇರೆ ಬೇರೆ ಚಟುವಟಿಕೆಗಳಿಂದಾಗಿ. ಪ್ರೈಮರಿಲಿ ಫಾಸಿಲ್ ಫ್ಯೂಯಲ್ ಬರ್ನಿಂಗ್. ಮುಖ್ಯವಾದ ಕಾರಣ ಏನು? ಪಳೆಯುಳಿಕೆ ಇಂಧನಗಳನ್ನ ಸುಡೋದು. ವಿಚ್ ಇನ್ಕ್ರೀಸಸ್ ಹೀಟ್ ಟ್ರಾಪಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಲೆವೆಲ್ಸ್ ಇನ್ ಅರ್ತ್ ಅಟ್ಮಾಸ್ಫಿಯರ್. ಹಾಗಾಗಿ ಆ ಒಂದು ಪಳೆಯುಳಿಕೆ ಇಂಧನಗಳಿಂದಾಗಿ ಹೀಟ್ ಟ್ರ್ಯಾಪ್ ಆಗ್ತಾ ಇದೆ. ಈಗ ಭೂಮಿ ಹೀಗಿದೆ ಅಂತಂದ್ರೆ ಭೂಮಿ ಸುತ್ತ ಎನ್ವೈರ್ಮೆಂಟ್ ಬೇರೆ ಬೇರೆ ಪದರಗಳೆಲ್ಲ ಕೇಳಿರಬಹುದು, ಸ್ಟ್ರಾಟೋಸ್ಫಿಯರ್, ಟ್ರೋಪೋಸ್ಫಿಯರ್ ಅಂತ. ಪಳೆಯುಳಿಕೆ ಇಂಧನಗಳನ್ನು ಸುಡೋದ್ರಿಂದ ಹೋಗಿರುವಂತಹ ಹಿಟ್ಟು ಜಾಸ್ತಿ ಮುಂದೆ ಹೋಗಲ್ಲ, ಹಿಟ್ಟು ಟ್ರ್ಯಾಪ್ ಆಗ್ಬಿಡುತ್ತೆ. ಇಲ್ಲೇ ಆ ಹೀಟ್ಗಳು ಕ್ಲೈಮೇಟ್ ಗ್ಲೋಬಲ್ ವಾರ್ಮಿಂಗ್ ಅಂತ ಕೇಳ್ತಾ ಇರ್ತಾರಲ್ವಾ, ಭೂಮಿಯ ತಾಪಮಾನ ಏರಿಕೆ ಆಗ್ತಾ ಇದೆ ಅಂತ.
ಟ್ರ್ಯಾಪ್ ಆಗಿ ಇಲ್ಲೇ ಉಳಿದ್ಬಿಡುತ್ತೆ. ಹಾಗಾಗಿ ಅರ್ತಿನ ಅಟ್ಮಾಸ್ಫಿಯರ್ ಅಲ್ಲಿ, ವಾತಾವರಣದಲ್ಲಿ ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂತಂದ್ರೆ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ದಟ್ ಟ್ರ್ಯಾಪ್ ಹೀಟ್ ಇನ್ ದಿ ಅಟ್ಮಾಸ್ಫಿಯರ್. ಕೆಲವೊಂದು ಗ್ಯಾಸ್ಗಳು ಹೆಚ್ಚು ಉಷ್ಣವನ್ನ ವಾತಾವರಣದಲ್ಲಿ ಹಿಡಿದಿಟ್ಕೊಂಡ್ಬಿಡುತ್ತೆ. ಅಂತಹ ಗ್ಯಾಸ್ಗಳಿಗೆ ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರಿತೇವೆ. ಮತ್ತೆ ಅವು ಎಮಿಷನ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ಹೆಚ್ಚು ಹೀಟ್ ಟ್ರ್ಯಾಪ್ ಆಗ್ತಾ ಹೋಗುತ್ತೆ, ರಿಲೀಸ್ಡ್ ಬೈ ಹ್ಯೂಮನ್ ಆಕ್ಟಿವಿಟೀಸ್. ಇಂಥ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗೋದು ಯಾವ್ದ್ರಿಂದ, ಕೋಲನ್ನ ಬರ್ನ್ ಮಾಡೋದ್ರಿಂದ, ಆಯಿಲು, ಗ್ಯಾಸ್, ಇದೆಲ್ಲದರಿಂದ ಇಂಥ ಎಮಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು 1.5 ಡಿಗ್ರಿ ಸೆಲ್ಸಿಯಸ್ ಟು 2 ಡಿಗ್ರಿ ಸೆಲ್ಸಿಯಸ್ ಗ್ಲೋಬಲ್ ಮೀನ್ ವಾರ್ಮಿಂಗ್ ಥ್ರೆಶೋಲ್ಡ್ಸ್. ಇದಂದ್ರೆ ಏನಂತ ನೋಡೋಣ. ಈಗ ನೋಡಿ, ಇದು ಸ್ಪೆಸಿಫಿಕ್ ಟೆಂಪರೇಚರ್ ಲಿಮಿಟ್ಸ್. ಟೆಂಪರೇಚರ್ ಲಿಮಿಟ್ ಒಂದು ಅಂತಂದ್ರೆ ಇಷ್ಟರ ತನಕ ಹೋದ್ರೆ ಪರವಾಗಿಲ್ಲ ಅಂತ. ಹೌ ಮಚ್ ಅರ್ತ್ ಎವರೇಜ್ ಟೆಂಪರೇಚರ್ ರೈಸಸ್ ಅಂತಂದ್ರೆ ಎಲ್ಲಿ ತನಕ ಭೂಮಿಯ ವಾತಾವರಣದಲ್ಲಿ ಟೆಂಪರೇಚರ್ ರೈಸ್ ಆದ್ರೆ ಪರವಾಗಿಲ್ಲ ಅಂತ ಕೆಲವೊಂದು ಸಾರಿ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ದಟ್ ಸೈಂಟಿಸ್ಟ್ ಅಂಡ್ ಪಾಲಿಸಿ ಮೇಕರ್ಸ್ ಟಾಕ್ ಅಬೌಟ್ ಟು ಅವಾಯ್ಡ್ ದಿ ವರ್ಸ್ಟ್ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ಇಂದ ಆಗುವಂತಹ ಭೀಕರ ಪರಿಣಾಮಗಳನ್ನ ತಡ್ಕೊಳ್ಳಿಕ್ಕೆ ನಾವು ಕಂಟ್ರೋಲ್ ಅಲ್ಲಿ ಇಡಬೇಕು ಟೆಂಪರೇಚರ್ ಅನ್ನ. ಅದು 1.5 ಡಿಗ್ರಿ ಸೆಲ್ಸಿಯಸ್ ಇಂದ 2 ಡಿಗ್ರಿ ಸೆಲ್ಸಿಯಸ್ ನ ಒಳಗಿರಬೇಕು ಅಂತ ಒಂದು ವಿಜ್ಞಾನಿಗಳು ಮತ್ತೆ ಬೇರೆ ಬೇರೆ ರಾಜಕಾರಣಿಗಳಿರಬಹುದು, ಸರ್ಕಾರಗಳಿರಬಹುದು, ಚಿಂತನೆಯನ್ನ ಮಾಡ್ತಾ ಇವೆ. ಮುಂದಿನ ಟರ್ಮ್ ನೋಡಿ, ಹೈಪರ್ ಲೋಕಲ್ ಶಾರ್ಟ್ ಟು ಮೀಡಿಯಂ ಟರ್ಮ್ ಕ್ಲೈಮೇಟ್ ಪ್ರೊಡಿಕ್ಷನ್. ಹೈಪರ್ ಲೋಕಲ್ ಅಂತಂದ್ರೆ ಏನು, ಸ್ಥಳೀಯವಾಗಿರೋದು. ವೆರಿ ಸ್ಪೆಸಿಫಿಕ್ ವೆದರ್ ಅಂಡ್ ಕ್ಲೈಮೇಟ್ ಫೋರ್ಕಾಸ್ಟ್ ಫಾರ್ ಸ್ಮಾಲ್ ಏರಿಯಾಸ್. ಹೈಪರ್ ಲೋಕಲ್ ಅಂತಂದ್ರೆ ಈಗ ನಮ್ಮ ಊರು ಅಂತ ಇಟ್ಕೊಂಡ್ರೆ ಆ ಊರಿಗೆ ಸಂಬಂಧಪಟ್ಟಂತಹ ವಾತಾವರಣ ಮತ್ತೆ ವಾಯುಗುಣ ಯಾವ ರೀತಿ ಬದಲಾಗ್ತಾ ಇರುತ್ತೆ ಅನ್ನೋದು ಹೈಪರ್ ಲೋಕಲ್, ಹೆಚ್ಚು ಲೋಕಲ್ ಲೆವೆಲ್ ಅಲ್ಲಿ ಇರುವಂತಹ ಮಾಹಿತಿ. ಶಾರ್ಟ್ ಟು ಮೀಡಿಯಂ ಟರ್ಮ್ ಅಂತಂದ್ರೆ ಒಂದು ಈಗ ಶಾರ್ಟ್ ಅಂದ್ರೆ ಡೇಸ್, ವೀಕ್ಸ್, ಮಂತ್ಸ್, ಪ್ರತಿದಿನ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ವಾರಕ್ಕೆ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಮತ್ತೆ ಮಂತ್ಸ್, ಪ್ರತಿ ಮಂತ್ ತಿಂಗಳುಗಳಲ್ಲಿ ಯಾವ ರೀತಿ ವಾತಾವರಣ ಬದಲಾಗ್ತಾ ಇದೆ, ಎಲ್ಲವನ್ನ ಪ್ರೆಡಿಕ್ಟ್ ಮಾಡೋದು ಕ್ಲೈಮೇಟ್ ಪ್ರಿಡಿಕ್ಷನ್. ರಾದರ್ ದನ್ ಜಸ್ಟ್ ಗ್ಲೋಬಲ್ ಎವರೇಜ್ ಓವರ್ ಡಿಕೇಡ್ಸ್. ಇಷ್ಟು ವರ್ಷಗಳಿಂದ ಏನ್ ಮಾಡ್ತಾ ಇದ್ದೇವೆ, ಜಾಗತಿಕವಾಗಿ ವರ್ಲ್ಡ್ ಅಲ್ಲಿ ಈ ರೀತಿ ಟೆಂಪರೇಚರ್ ರೈಸ್ ಆಗ್ತಾ ಇದೆ, ಇವು 10 ವರ್ಷಗಳಲ್ಲಿ ಇಷ್ಟಾಯ್ತು ಅಂತೆಲ್ಲ ನೋಡ್ತಾ ಇರ್ತೀವಿ. ಅದ್ರ ಬದಲು ಹೈಪರ್ ಲೋಕಲ್, ಸ್ಥಳೀಯ ಮಟ್ಟದಲ್ಲಿ, ಮತ್ತೆ ಶಾರ್ಟ್ ಟು ಮೀಡಿಯಂ ಟರ್ಮ್, ಡೇಸ್ ಇರಬಹುದು, ವೀಕ್ಸ್ ಇರಬಹುದು, ಮಂತ್ ಇರಬಹುದು, ಆ ರೀತಿ ಕ್ಲೈಮೇಟ್ ಪ್ರಿಡಿಕ್ಷನ್ ಮಾಡಬೇಕು. ಇನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತು ನಿರ್ವಹಣೆ ಅಂತ ಕಲಿತೀರಿ ನೀವು, ಅದರ ಬಗ್ಗೆ ಒಂದು ಮೇನ್ಸ್ ಟಾಪಿಕ್ ಇದೆ. ಪ್ಲಾನಿಂಗ್ ಫಾರ್ ಅಂಡ್ ರೆಸ್ಪಾಂಡಿಂಗ್ ಟು ನ್ಯಾಚುರಲ್ ಡಿಸಾಸ್ಟರ್ ಲೈಕ್ ಫ್ಲಡ್ಸ್, ಡ್ರಾಟ್ಸ್ ಅಂಡ್ ಹೀಟ್ ವೇವ್ಸ್. ಬೇರೆ ಬೇರೆ ರೀತಿ ಪ್ರಕೃತಿ ವಿಕೋಪಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಅದನ್ನು ತಡೆಗಟ್ಟೋದು, ಮತ್ತೆ ಆ ಒಂದು ವಿಕೋಪ ಸಂಭವಿಸಿದ್ರೆ ಹೇಗೆ ಅದನ್ನು ನಿರ್ವಹಿಸೋದು, ಅದಾದ್ಮೇಲೆ ಹೇಗೆ ಬೇರೆ ಬೇರೆ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳೋದು. ಪ್ಲಾನಿಂಗ್, ರೆಸ್ಪಾಂಡಿಂಗ್ ಅಂಡ್ ಮಿಟಿಗೇಷನ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಡಿಫರೆಂಟ್ ಕೈಂಡ್ ಆಫ್ ಡಿಸಾಸ್ಟರ್ಸ್. ಈಗ ಒಂದೊಂದು ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ನೋಡಿ, ಕ್ಲೈಮೇಟ್ ಮಾಡೆಲ್ಸ್ ಪ್ರೊಜೆಕ್ಟಿಂಗ್ ಗ್ಲೋಬಲ್ ವಾರ್ಮಿಂಗ್ ಬಿಯಾಂಡ್ ಟು 2050 ಆರ್ ಹೆವಿಲಿ ಡಿಪೆಂಡೆಂಟ್ ಆನ್ ಅಸಂಪ್ಷನ್ ಅಬೌಟ್ ಫ್ಯೂಚರ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್, ಎನರ್ಜಿ ಸೋರ್ಸಸ್ ಅಂಡ್ ಪಾಪ್ಯುಲೇಷನ್ ಗ್ರೋತ್. ಕ್ಲೈಮೇಟ್ ಮಾಡೆಲ್ಸ್ ಅಂತ ಟರ್ಮ್ ಬಂದಿತ್ತು, ಏನು ನೆನಪಾಗ್ತಿದ್ಯಾ? ಸೈನ್ಸ್ ಅಂಡ್ ಮ್ಯಾಥ್ಸ್ ಅನ್ನ ಯೂಸ್ ಮಾಡಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ ಅಥವಾ ಕಂಪ್ಯೂಟರ್ ಪ್ರೋಗ್ರಾಮ್ ಇರುತ್ತೆ, ಅದನ್ನ ಉಪಯೋಗಿಸ್ಕೊಂಡು ಹೇಗೆ ಕ್ಲೈಮೇಟ್ ಬದಲಾವಣೆ ಆಗಬಹುದು ಅನ್ನೋದನ್ನ ಪ್ರೆಡಿಕ್ಟ್ ಮಾಡುತ್ತೆ. ಇದೇನ್ ಮಾಡುತ್ತೆ, ಈಗ ಏನ್ ಮಾಡಿದ್ದಾರೆ, ಅದನ್ನ ಯೂಸ್ ಮಾಡಿ 2050 ತನಕ ಯಾವ ರೀತಿ ಅಸಂಪ್ಷನ್ ಮಾಡ್ತಾ ಇದ್ದಾರೆ, ಕೆಲವೊಂದು ಪ್ರೆಡಿಕ್ಷನ್ ಮಾಡ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್, ಇಲ್ಲಿ ಡೀಟೇಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವೆನ್ ಸೈಂಟಿಸ್ಟ್ ಟ್ರೈ ಟು ಪ್ರೆಡಿಕ್ಟ್ ವಾಟ್ ದಿ climate will be like far in the future after 2050, they have to guess a lot about what human will do. 2050 ತನಕ ಏನಾಗಬಹುದು ವಾತಾವರಣ ಅಂತ ಅವ್ರಿಗೆ ಗೊತ್ತಾಗ್ಲಿಕ್ಕೆ ಅವ್ರಿಗೆ ಏನ್ ಗೊತ್ತಿರಬೇಕು, ಮೊದಲು they have to guess a lot about what human will do. ಮನುಷ್ಯರು ಏನ್ ಮಾಡಬಹುದು ಹಾಗಾದ್ರೆ ಈ 50 ವರ್ಷಗಳಲ್ಲಿ ಅಥವಾ ಮುಂದಿನ ಕೆಲವು ವರ್ಷಗಳಲ್ಲಿ ಮನುಷ್ಯ ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾನೆ, ಯಾವ ಒಂದು ವಿಷಯದಲ್ಲಿ ಜಾಸ್ತಿ ಎಮಿಷನ್ ಆಗ್ತಾ ಇದೆ, ಅದನ್ನ ಅವ್ರು ಸ್ಟಡಿ ಮಾಡ್ಬೇಕಾಗತ್ತೆ. ವಿಲ್ ವಿ ಕೀಪ್ ರಿಲೀಸಿಂಗ್ ಲಾಟ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್? ನಾವು ನಮ್ಮ ಇತ್ತೀಚೆಗೆ ಸಂಭವಿಸಿದ ಹಾಗೆ ಜಾಸ್ತಿ ಗ್ರೀನ್ ಹೌಸ್ ಗ್ಯಾಸ್ಗಳನ್ನ ಎಮಿಷನ್ ಮಾಡ್ತಾನೆ ಇರ್ತೀವ? ವಿಲ್ ವಿ ಸ್ವಿಚ್ ಟು ಕ್ಲೀನ್ ಎನರ್ಜಿ, ಅಥವಾ ಬೇರೆ ಬೇರೆ ಎನರ್ಜಿ ಸೋರ್ಸ್ ಗಳಿಗೆ ನಾವು ಸ್ವಿಚ್ ಆಗ್ತೀವ? ವಿಲ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್ ಗ್ರೋ ಅಲಾಟ್? ಅದೇ ರೀತಿ ಜಾಗತಿಕ ಮಟ್ಟದಲ್ಲಿ ಜನಸಂಖ್ಯೆ ಯಾವ ಮಟ್ಟದಲ್ಲಿ ಬೆಳೆಯುತ್ತೆ? ಸೊ ದೀಸ್ ಗೆಸಸ್ ಹೆವಿಲಿ ಇನ್ಫ್ಲೂಯೆನ್ಸ್ ದರ್ ಲಾಂಗ್ ಟರ್ಮ್ ಪ್ರಿಡಿಕ್ಷನ್. ಹಾಗಾಗಿ ಮುಂದಿನ 2050 ಒಳಗೆ ಏನಾಗಬಹುದು ಅಂತ ಗೊತ್ತಾಗಲಿಕ್ಕೆ ಅವರಿಗೆ ಇದೆಲ್ಲ ಅಂಶಗಳು ಬಹಳ ಮುಖ್ಯ ಆಗಿರುತ್ತೆ. ಅದನ್ನೇ ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದು ಕರೆಕ್ಟ್. ನೋಡಿ, ಎರಡನೇದು, ದ 1.5 ಡಿಗ್ರಿ ಸೆಲ್ಸಿಯಸ್ ಅಂಡ್ 2 ಡಿಗ್ರಿ ಸೆಲ್ಸಿಯಸ್ ಗ್ಲೋಬಲ್ ಮೀನ್ ವಾರ್ಮಿಂಗ್ ಥ್ರೆಶೋಲ್ಡ್ಸ್. ನೋಡಿದ್ವಲ್ವಾ, ಇದನ್ನ ಒಂದು ಥ್ರೆಶೋಲ್ಡ್ ಇಟ್ಕೊಂಡಿದ್ದಾರೆ. ಹ್ಯಾವ್ ಡಿಸ್ಟಿಂಕ್ಟ್ ಅಂಡ್ ವೆಲ್ ಡಿಫೈನ್ಡ್ ಸೈಂಟಿಫಿಕ್ ಸಿಗ್ನಿಫಿಕೆನ್ಸ್ ಇನ್ ಕ್ಲೈಮೇಟ್ ಸೈನ್ಸ್. ಅಂತಂದ್ರೆ ಅದು ಪರ್ಫೆಕ್ಟ್ ಆಗಿರೋದು ಅಥವಾ ವೆಲ್ ಡಿಫೈನ್ಡ್, ಅದು ಸೈಂಟಿಫಿಕ್ ಸಿಗ್ನಿಫಿಕೆನ್ಸ್ ಇದೆ ಅದಕ್ಕೆ ಕ್ಲೈಮೇಟ್ ಸೈನ್ಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಇನ್ಕರೆಕ್ಟ್.
ಇನ್ನೂ ಕರೆಕ್ಟ್ ಆಗಿ ಯಾಕೆ ಅಂತ ನೋಡಿ ಇಲ್ಲಿ, ದೀಸ್ ಟೆಂಪರೇಚರ್ ಲಿಮಿಟ್ಸ್, ಇದಕ್ಕೊಂದು ಲಿಮಿಟ್ ಹಾಕಿದ್ದಾರೆ. 1.5 ಡಿಗ್ರಿ ಸೆಲ್ಸಿಯಸ್ ಇಂದ 2 ಡಿಗ್ರಿ ಸೆಲ್ಸಿಯಸ್ ಅಂತ ಆರ್ ಇಂಪಾರ್ಟೆಂಟ್ ಫಾರ್ ಪಾಲಿಸಿ. ಯಾವುದೇ ನಿಯಮಗಳನ್ನ ತರಬೇಕಾದ್ರೆ ಇದು ಇಂಪಾರ್ಟೆಂಟ್. ಬಟ್ ಸೈಂಟಿಫಿಕಲಿ ದೇ ಆರ್ ನಾಟ್ ಲೈಕ್ ಶಾರ್ಪ್ ಕ್ಲಿಪ್ಸ್ ವ್ಯಾರ್ ಡಿಸಾಸ್ಟರ್ ಸಡನ್ಲಿ ಬಿಗಿನ್ಸ್. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಈಗ 2 ಡಿಗ್ರಿ ಸೆಲ್ಸಿಯಸ್ ಒಂದ್ ವೇಳೆ ದಾಟ್ ಹೋಯ್ತಪ್ಪ, ಇಡೀ ಭೂಮಿನೇ ನಾಶ ಆಗ್ಬಿಡುತ್ತೆ ಅನ್ನುವಂತ ಪಾಯಿಂಟ್ ಅದಲ್ಲ. ಸೈಂಟಿಫಿಕಲಿ ಡಿಸಾಸ್ಟರ್ ಹೇಗಾಗುತ್ತೆ, ನಿಧಾನವಾಗಿ ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಹೋಗುತ್ತೆ. ಈ ಪಾಯಿಂಟ್ ಆಗ್ಬಿಟ್ರೆ ಡಿಸಾಸ್ಟರ್ ಆಗ್ಬಿಡುತ್ತೆ ಅನ್ನುವಂತ ಪಾಯಿಂಟ್ ಅಲ್ಲ ಇದು. ಆದ್ರೆ ಇಂಪ್ಯಾಕ್ಟ್ಸ್ ಆಫ್ ವಾರ್ಮಿಂಗ್ ಹ್ಯಾಪನ್ ಗ್ರಾಜುವಲಿ, ನಿಧಾನವಾಗಿ ಒಂದೊಂದ್ ಕಡೆ ನೀವು ನೋಡ್ತಿರ್ಬಹುದು, ಮಾನ್ಸೂನ್ ಬೇಗ ಬರೋದಿರ್ಬಹುದು, ಅದೇ ರೀತಿ ಇನ್ನೊಂದ್ ಕಡೆ ಪ್ರವಾಹ ಆಗಿರುತ್ತೆ, ಭೂಕಂಪ, ಹೀಗೆ ಬೇರೆ ಬೇರೆ ವಿಕೋಪಗಳು ಆಗ್ತಾ ಇರುತ್ತೆ. ಎಲ್ಲ ಗ್ರಾಜುವಲ್ ಆಗಿ ಅದರ ಪರಿಣಾಮವನ್ನು ತೋರಿಸ್ತಾ ಇರುತ್ತವೆ. ಸೈಂಟಿಸ್ಟ್ ನೋ ದಟ್ ಎವ್ರಿ ಬಿಟ್ ಆಫ್ ವಾರ್ಮಿಂಗ್ ಮ್ಯಾಟರ್ಸ್. ಪ್ರತಿ ಹಂತದಲ್ಲೂ ಏನೇನು ವಾರ್ಮಿಂಗ್ ಆಗ್ತಾ ಇದೆ, ತಾಪಮಾನ ಏರ್ತಾ ಇದೆಯಲ್ವಾ, ಪ್ರತಿಯೊಂದು ಸಹ ಇಂಪಾರ್ಟೆಂಟ್. ಅಂಡ್ ದಿ ಎಕ್ಸಾಕ್ಟ್ ಡಿಫರೆನ್ಸ್ ಬಿಟ್ವೀನ್ 1.5 ಡಿಗ್ರಿ ಸೆಲ್ಸಿಯಸ್ ಅಂಡ್ 2 ಡಿಗ್ರಿ ಸೆಲ್ಸಿಯಸ್ ಇಸ್ ನಾಟ್ ಆಲ್ವೇಸ್ ಪರ್ಫೆಕ್ಟ್ಲಿ ಕ್ಲಿಯರ್. ಆದ್ರೆ ಈಗ 1.5 ಡಿಗ್ರಿ ಸೆಲ್ಸಿಯಸ್ ಇಂದ 2 ಡಿಗ್ರಿ ಸೆಲ್ಸಿಯಸ್ ತನಕ ಏನ್ ಡಿಫರೆನ್ಸ್ ಆಗಬಹುದು, ಅಷ್ಟು ಜಾಸ್ತಿ ಆಗ್ಬಿಟ್ರೆ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗಿಲ್ಲ. ಸೈಂಟಿಫಿಕಲಿ ಡಿಸ್ಟಿಂಕ್ಟ್ ಲೈನ್ ಇನ್ ಟರ್ಮ್ಸ್ ಆಫ್ ಎಕ್ಸಾಕ್ಟ್ ಇಂಪ್ಯಾಕ್ಟ್ಸ್. ದೇರ್ ಇಸ್ ಸ್ಟಿಲ್ ಸಮ್ ಅನ್ಸರ್ಟನಿಟಿ ಅಬೌಟ್ ಪ್ರಿಸೈಸ್ ಕ್ಯಾಟಾಸ್ಟ್ರೋಫಿಕ್ ಔಟ್ಕಮ್ಸ್. ಅಂದ್ರೆ ನಿರ್ದಿಷ್ಟವಾಗಿ ಈ ಒಂದು ಹಂತ ತಲುಪಿದ ಮೇಲೆ ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ಪಾಲಿಸಿಗಳನ್ನ, ನೀತಿಗಳನ್ನ ನಿರೂಪಿಸಬೇಕಾದ್ರೆ, ಸರ್ಕಾರ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಬೇಕಾದ್ರೆ ಈಗ ಒಂದು ನಿರ್ದಿಷ್ಟವಾದ ಮಾಪನ ಇಟ್ಕೊಂಡ್ರೆ ಒಳ್ಳೇದು ಅಂತ ಅದನ್ನ ಕನ್ಸಿಡರ್ ಮಾಡಿದ್ದಾರೆ ಅಷ್ಟೇ. ಇದಾದ್ಮೇಲೆ ಮೂರನೇ ಸ್ಟೇಟ್ಮೆಂಟ್ ನೋಡಿ, ಇಮಿಡಿಯೇಟ್ ಫೋಕಸ್ ಆನ್ ಹೈಪರ್ ಲೋಕಲ್ ಶಾರ್ಟ್ ಟು ಮೀಡಿಯಂ ಟರ್ಮ್. ನೆನಪಾಗ್ತಿದೆಯಾ ಟರ್ಮ್? ಹೈಪರ್ ಲೋಕಲ್ ಅಂತಂದ್ರೆ ಏನು? ಸ್ಥಳೀಯ ಮಟ್ಟ, ನಿಮ್ಮ ಊರಿನ ಲೆವೆಲ್ ಅಲ್ಲಿ ಅಂತ ಹೇಳಿದ್ನಲ್ವಾ, ಆ ರೀತಿ. ಶಾರ್ಟ್ ಟು ಮೀಡಿಯಂ ಟರ್ಮ್ ಅಂತಂದ್ರೆ ಡೇ, ವೀಕ್, ಮಂತ್, ಈ ರೀತಿ. ಅಂತಹ ಕ್ಲೈಮೇಟ್ ಪ್ರಿಡಿಕ್ಷನ್ ಇಸ್ ಮೋರ್ ಕ್ರಿಟಿಕಲ್ ದೆನ್ ಫಿಕ್ಸೇಷನ್ ಆನ್ ಗ್ಲೋಬಲ್ ಮೀನ್ ಟೆಂಪರೇಚರ್ ರೈಸ್ ಫಾರ್ ಎಫೆಕ್ಟಿವ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಪ್ರಕೃತಿ ವಿಕೋಪಗಳನ್ನ, ವಿಪತ್ತು ನಿರ್ವಹಣೆಯನ್ನ ಸರಿಯಾಗಿ ನಿರ್ವಹಿಸಲಿಕ್ಕೆ ನಮಗೆ ಮುಖ್ಯವಾಗಿ ಜಾಗತಿಕ ಮಟ್ಟದಲ್ಲಿ ಒಂದು 10 ವರ್ಷಗಳಲ್ಲಿ ಏನೇನಾಗ್ತಾ ಇದೆ ಅನ್ನೋದಕ್ಕಿಂತ ಹೈಪರ್ ಲೋಕಲ್, ಸ್ಥಳೀಯ ಮಟ್ಟದಲ್ಲಿ, ಮತ್ತೆ ಶಾರ್ಟ್ ಟು ಮೀಡಿಯಂ ಟರ್ಮ್ ಅಲ್ಲಿ ಏನೇನಾಗ್ತಾ ಇದೆ ಆ ಪ್ರಿಡಿಕ್ಷನ್ ಬಹಳ ಇಂಪಾರ್ಟೆಂಟ್, ಈಗ ಅದು ಬಹಳ ಕ್ರಿಟಿಕಲ್ ಅಂತ ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದು ಕರೆಕ್ಟ್ ಆದ ಆನ್ಸರ್. ಫಾರ್ ಡೀಲಿಂಗ್ ವಿತ್ ಆಕ್ಚುಯಲ್ ಡಿಸಾಸ್ಟರ್ ಲೈಕ್ ಫ್ಲಡ್ಸ್ ಆರ್ ಹೀಟ್ ವೇವ್ಸ್ ರೈಟ್ ನೌ ಆರ್ ಇನ್ ದಿ ನಿಯರ್ ಫ್ಯೂಚರ್, knowing the global average temperature is not as helpful as knowing what the weather will be like exactly in your area next week or next month. ಅರ್ಥ ಆಗ್ತಾ ಇದೆಯಾ ಅಂತಂದ್ರೆ, ಜಾಗತಿಕ ಮೊದಲು ಹೇಳಿದ ಹಾಗೆ ನಿಮ್ಮ ಊರ ಹತ್ರ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಏನೇನಾಗ್ತಾ ಇದೆ, ಮತ್ತೆ ಈ ವಾರ ಏನಾಗುತ್ತೆ, ಇನ್ನು ಮುಂದಿನ ತಿಂಗಳು ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ. ಯಾವ್ದಕ್ಕಿಂತ ವಿಶ್ವ ಮಟ್ಟದಲ್ಲಿ ಎಲ್ಲೆಲ್ಲಿ ಏನೇನಾಗ್ತಾ ಇದೆ, 10 ವರ್ಷಗಳು ಏನೇನಾಯ್ತು ಅನ್ನೋದಕ್ಕಿಂತ ನಿಮ್ಮ ಊರಿನಲ್ಲಿ ಕೆಲವೇ ದಿನಗಳಲ್ಲಿ ಏನೇನಾಗ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಲೋಕಲ್ ಶಾರ್ಟ್ ಟರ್ಮ್ ಫೋರ್ಕಾಸ್ಟ್ ಆರ್ ಮಚ್ ಮೋರ್ ಯೂಸ್ಫುಲ್ ಫಾರ್ ಪ್ಲಾನಿಂಗ್ ಅಂಡ್ ಸೇವಿಂಗ್ ಲೈಫ್ಸ್ ರಿಯಲ್ ಟೈಮ್ ಡಿಸಾಸ್ಟರ್ಸ್. ಹಾಗಾಗಿ ಅಂತಹ ಸ್ಥಳೀಯ ಮಟ್ಟದ ಮತ್ತೆ ನಿರ್ದಿಷ್ಟವಾದ ಕೆಲವೇ ದಿನಗಳ ಅಂತರದಲ್ಲಿ ಇರುವಂತಹ ಫೋರ್ಕಾಸ್ಟ್ ಗಳಿಂದ ಹೆಚ್ಚು ನಾವು ಜೀವಗಳನ್ನ ಉಳಿಸಬಹುದು, ಡಿಸಾಸ್ಟರ್ ಗಳನ್ನ ಕಡಿಮೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಪರ್ಫೆಕ್ಟ್ ಆದ ಸ್ಟೇಟ್ಮೆಂಟ್. ಇದಾದ ನಂತರ ಇನ್ನೊಂದು ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಿದ್ದು, ವಿತ್ ರೆಫರೆನ್ಸ್ ಟು ದಿ ವರ್ಸನಿಂಗ್ ಎನ್ವೈರನ್ಮೆಂಟಲ್ ಕ್ರೈಸಿಸ್ ಇನ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ತುಂಬಾ ಇಂಪಾರ್ಟೆಂಟ್ ಆದ ಕ್ವಶನ್, ಬಹಳ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಮ್ಮ ದೇಶದಲ್ಲಿ ಎನ್ವೈರನ್ಮೆಂಟಲ್ ಕ್ರೈಸಿಸ್, ಪರಿಸರಕ್ಕೆ ಸಂಬಂಧಿಸಿದ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸ್ಟೇಟ್ಮೆಂಟ್ಗಳು ಇದೆ, ಪಾಸ್ ಮಾಡಿ ಓದ್ಕೊಳ್ಬಹುದು. ಮೊದಲು ನಾನು ಕೀ ಟರ್ಮ್ಸ್ ಗಳನ್ನ ಹೇಳ್ಬಿಡ್ತೇನೆ. ಎನ್ವೈರನ್ಮೆಂಟಲ್ ಕ್ರೈಸಿಸ್ ಅಂತಂದ್ರೆ ಏನು? ಸೀರಿಯಸ್ ಪ್ರಾಬ್ಲಮ್ಸ್ ಹಾರ್ಮಿಂಗ್ ನೇಚರ್ ಅಂಡ್ ಅವರ್ ಪ್ಲಾನೆಟ್ ಲೈಕ್ ಪೊಲ್ಯೂಷನ್, ಲಾಸ್ ಆಫ್ ಎನಿಮಲ್ಸ್. ಅಂದ್ರೆ ದೊಡ್ಡ ಮಟ್ಟದ ಸಮಸ್ಯೆಗಳಿವು. ಮುಖ್ಯವಾಗಿ ಇದರಿಂದ ನೇಚರ್ಗೆ, ಪ್ರಕೃತಿಗೆ ಹಾನಿ ಆಗ್ತಾ ಇದೆ, ಮತ್ತೆ ನಮ್ಮ ಪ್ಲಾನೆಟ್, ಇಡೀ ಭೂಮಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಪೊಲ್ಯೂಷನ್ ಇರಬಹುದು, ಎನಿಮಲ್ಗಳ ಅಂದ್ರೆ ಪ್ರಾಣಿ ನಾಶ ಇರಬಹುದು, ಇದೆಲ್ಲ ಬರುತ್ತೆ ಎನ್ವೈರನ್ಮೆಂಟಲ್ ಕ್ರೈಸಿಸ್ ಅಲ್ಲಿ. ಎರಡನೇದು ನೋಡಿ ಟರ್ಮು, ಪ್ರೈಮರಿ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತಂದ್ರೆ ಮೇನ್ ವೇ ಎಲೆಕ್ಟ್ರಿಸಿಟಿ ಇಸ್ ಜನರೇಟೆಡ್. ಪ್ರೈಮರಿ ಸೋರ್ಸ್ ಅಂತಂದ್ರೇನು? ಮುಖ್ಯವಾದ, ಪ್ರಥಮ ಅಂತಂದ್ರೆ ಮೊದಲ ಭಾಗ ನಾವು ಯಾವುದನ್ನ ಹೆಚ್ಚು ಬಳಸ್ತೇವೆ ಅಂತ. ಮುಖ್ಯವಾಗಿ ಮೇನ್ ವೇ ಆಫ್ ಎಲೆಕ್ಟ್ರಿಸಿಟಿ ಜನರೇಟೆಡ್, ವಿದ್ಯುತ್ ಶಕ್ತಿಯನ್ನ ಮುಖ್ಯವಾಗಿ ಯಾವುದರಿಂದ ಉತ್ಪಾದಿಸ್ತೇವೆ ಅನ್ನೋದಕ್ಕೆ ಪ್ರೈಮರಿ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಮೋನೋಕಲ್ಚರ್ ಅಗ್ರಿಕಲ್ಚರ್ ಅಂತ ನೋಡಿ ಕರೆಕ್ಟ್ ಆಗಿ, ಫಾರ್ಮಿಂಗ್ ಓನ್ಲಿ ಒನ್ ಟೈಪ್ ಆಫ್ ಕ್ರಾಪ್ ಓವರ್ ಲಾರ್ಜ್ ಏರಿಯಾ, ಜಸ್ಟ್ ಕಾರ್ನ್, ಜಸ್ಟ್ ವೀಟ್. ಒಂದು ದೊಡ್ಡ 4-5 ಎಕರೆ ಪ್ರದೇಶದಲ್ಲಿ ಕೇವಲ ಒಂದೇ ರೀತಿಯ ಬೆಳೆ ಬೆಳೀತಾ ಹೋಗೋದು. ಜೋಳ ಇರಬಹುದು ಅಥವಾ ರಾಗಿ, ಯಾವುದೇ ಬೆಳೆ ಇರಬಹುದು, ಅದಕ್ಕೆ ಮೋನೋಕಲ್ಚರ್. ಮೋನೋ ಅಂದ್ರೆ ಸಿಂಗಲ್, ಒಂದೇ ರೀತಿಯ ಬೆಳೆಯನ್ನ ಬೆಳೀತಾ ಇರೋದಕ್ಕೆ ಮೋನೋಕಲ್ಚರ್ ಅಗ್ರಿಕಲ್ಚರ್ ಅಂತ ಕರೀತಾರೆ. ಇನ್ನು ಬಯೋಡೈವರ್ಸಿಟಿ ಲಾಸ್,
ಇದೇನು ವೆನ್ ಡಿಫರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಅದರ್ ಲಿವಿಂಗ್ ಥಿಂಗ್ಸ್ ಡಿಸಫಿಯರ್, ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆಯ ನಾಶ, ಬೇರೆ ಬೇರೆ ಪ್ರಾಣಿ ಸಸ್ಯ ಮತ್ತೆ ಒಟ್ಟಾರೆ ಜೀವ ಸಂಕುಲಗಳು ನಾಶ ಆಗೋದಕ್ಕೆ ಬಯೋಡೈವರ್ಸಿಟಿ ಲಾಸ್ ಅಂತ ಕರಿತೇವೆ. ವಾಟರ್ ಪೊಲ್ಯೂಷನ್ ಗೊತ್ತಿದೆ ನಿಮಗೆ, ವಾಟರ್ ಬಿಕಮ್ಸ್ ಡರ್ಟಿ ಆರ್ ಹಾರ್ಮ್ಫುಲ್ ಡ್ಯೂ ಟು ಅನ್ವಾಂಟೆಡ್ ಸಬ್ಸ್ಟೆನ್ಸಸ್, ಬೇಡದೇ ಇರುವ ವಿಷಯಗಳು ವಾಟರಿಗೆ ಸೇರ್ಕೊಂಡು ನೀರನ್ನ ಪೊಲ್ಯೂಟ್ ಮಾಡುತ್ತವೆ. ಪರ್ ಕ್ಯಾಪಿಟ ಕಾರ್ಬನ್ ಫುಟ್ ಪ್ರಿಂಟ್, ಇದು ಇಂಪಾರ್ಟೆಂಟ್. ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸ್, ಅದೊಂದು ಏನು ಗ್ರೀನ್ ಹೌಸ್ ಗ್ಯಾಸ್ ಅದು ನೆನಪಿರಲಿ, ರಿಲೀಸ್ಡ್ ಇನ್ ಟು ದಿ ಏರ್ ಪರ್ ಪರ್ಸನ್ ಇನ್ ಅ ಕಂಟ್ರಿ, ಒಬ್ಬ ವ್ಯಕ್ತಿಯಿಂದಾಗಿ ಎಷ್ಟು ಕಾರ್ಬನ್, ಎಷ್ಟು ಗ್ರೀನ್ ಹೌಸ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ, ಅದಕ್ಕೆ ಪರ್ ಕ್ಯಾಪಿಟ, ಒಬ್ಬ ವ್ಯಕ್ತಿಯಿಂದ ಎಷ್ಟು ಕಾರ್ಬನ್ ರಿಲೀಸ್ ಆಗ್ತಾ ಇದೆ. ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಇನ್ ಏರ್ ಪರ್ ಪರ್ಸನ್ ಇನ್ ಅ ಕಂಟ್ರಿ, ಒಂದು ದೇಶದಲ್ಲಿ ಒಬ್ಬ ವ್ಯಕ್ತಿಯಿಂದ ಎಷ್ಟು ಕಾರ್ಬನ್ ರಿಲೀಸ್ ಆಗ್ತಾ ಇದೆ, ಅದಕ್ಕೆ ಹೇಳೋದೇನು ಟರ್ಮು ಪರ್ ಕ್ಯಾಪಿಟ ಕಾರ್ಬನ್ ಫುಟ್ ಪ್ರಿಂಟ್. ಡೆವಲಪ್ಡ್ ನೇಷನ್ಸ್ ಅಂತ ಗೊತ್ತಿದೆ, ರಿಚರ್ ಕಂಟ್ರೀಸ್, ಶ್ರೀಮಂತ ದೇಶಗಳು, ಅಡ್ವಾನ್ಸ್ಡ್ ಇಂಡಸ್ಟ್ರೀಸ್ ಇರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, US, UK, ಜರ್ಮನಿ. ಓವರ್ ಕನ್ಸಂಪ್ಷನ್ ಅಂತಂದ್ರೇನು, ಯೂಸಿಂಗ್ ಟೂ ಮೆನಿ ರಿಸೋರ್ಸಸ್ ಅಂಡ್ ಬೈಯಿಂಗ್ ಟೂ ಮೆನಿ ಗುಡ್ಸ್ ದೆನ್ ನೀಡೆಡ್, ಎಷ್ಟು ಬೇಕು ಅಷ್ಟೇ ಬಳಸದೆ ಅದಕ್ಕಿಂತ ಜಾಸ್ತಿ ಆಸೆ ಪಟ್ಟು ಓವರ್ ಕನ್ಸಂಪ್ಷನ್ ಮಾಡೋದು, ಅತಿಯಾದ ಬಳಕೆ. ಕನ್ಸಂಪ್ಷನ್ ಅಂತಂದ್ರೆ ಹೆಚ್ಚೆಚ್ಚು ವಸ್ತುಗಳನ್ನ ಬಳಸೋದು, ರಿಸೋರ್ಸ್ಗಳನ್ನ, ಸಂಪನ್ಮೂಲಗಳನ್ನ ಅತಿಯಾಗಿ ಉಪಯೋಗಿಸ್ಕೊಳ್ಳೋದು. ಗ್ಲೋಬಲ್ ನಾರ್ತ್, ಗ್ಲೋಬಲ್ ಸೌತ್ ಅಂತ ಎರಡಿದೆ ನೋಡಿ. ನಾರ್ತ್ ಅಂತಂದ್ರೆ ಜನರಲಿ ರೆಫರ್ಸ್ ಟು ದಿ ರಿಚರ್, ಶ್ರೀಮಂತ ದೇಶಗಳು, ಡೆವಲಪ್ಡ್ ಕಂಟ್ರೀಸ್ಗಳು, ಅಭಿವೃದ್ಧಿ ಹೊಂದಿದ ದೇಶಗಳು, ಮೋಸ್ಟ್ಲಿ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. ಹೆಚ್ಚು ದೇಶಗಳು ಇವು ಏನಿದೆ ನಾರ್ದರ್ನ್ ಹೆಮಿಸ್ಫಿಯರ್, ಉತ್ತರ ಭಾಗದಲ್ಲಿದೆ, ಭೂಮಿಯ ಉತ್ತರ ಭಾಗದಲ್ಲಿದೆ. ಹಾಗಾಗಿ ಅದಕ್ಕೆ ಗ್ಲೋಬಲ್ ನಾರ್ತ್ ಅಂತಂದ್ರೆ ರಿಚ್ ಡೆವಲಪ್ಡ್ ಕಂಟ್ರೀಸ್ಗಳು. ಗ್ಲೋಬಲ್ ಸೌತ್ ಅಂತಂದ್ರೆ ಪೂವರರ್ ಅಥವಾ ಡೆವಲಪಿಂಗ್ ಅಂತಂದ್ರೆ ಒಂದು ಬಡ ದೇಶಗಳು ಅಥವಾ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳು, ಅದಕ್ಕೆ ಗ್ಲೋಬಲ್ ಸೌತ್ ಅಂತ ಕರಿತೇವೆ. ಆ ಹಲವು ದೇಶಗಳು ಸದರ್ನ್ ಹೆಮಿಸ್ಫಿಯರ್ ಇದೆ, ಬಟ್ ಆಲ್ಸೋ ಇನ್ಕ್ಲೂಡ್ಸ್ ಪಾರ್ಟ್ಸ್ ಆಫ್ ಏಷ್ಯಾ ಅಂಡ್ ಆಫ್ರಿಕಾ, ಮುಖ್ಯವಾಗಿ ಏಷ್ಯಾ ಆಫ್ರಿಕಾದ ಎಷ್ಟೋ ದೇಶಗಳು ಇದರಲ್ಲಿ ಬರುತ್ತೆ. ಇನ್ನು ಎನ್ವೈರನ್ಮೆಂಟ್ ಡಿಗ್ರೇಡೇಷನ್ ಅಂದ್ರೆ ವೆನ್ ದ ಎನ್ವೈರನ್ಮೆಂಟ್ ಗೆಟ್ಸ್ ಡ್ಯಾಮೇಜ್ಡ್ ಆರ್ ವರ್ಸನ್ಡ್, ಇಡೀ ಒಂದು ಪರಿಸರ ವ್ಯವಸ್ಥೆ ಇದೆಯಲ್ವಾ, ಇದಕ್ಕೆ ಡ್ಯಾಮೇಜ್ ಆಗೋದಕ್ಕೆ ಏನಂತ ಕರಿತೇವೆ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್. ಈಗ ಒಂದೊಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಕೋಲ್ ಕಂಟಿನ್ಯೂಸ್ ಟು ಬಿ ದಿ ಪ್ರೈಮರಿ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಜನರೇಷನ್ ಇನ್ ಇಂಡಿಯಾ. ಇದು ಕರೆಕ್ಟ್. ಅಂತಂದ್ರೆ ಏನು, ನಮ್ಮ ದೇಶದಲ್ಲಿ ಮುಖ್ಯವಾಗಿ ಎಲೆಕ್ಟ್ರಿಸಿಟಿ ಜನರೇಷನ್ಗೆ ನಾವು ಹೆಚ್ಚು ಯಾವ್ದನ್ನ ಯೂಸ್ ಮಾಡ್ತೇವೆ, ಕೋಲ್, ಕಲ್ಲಿದ್ದಲನ್ನ ಯೂಸ್ ಮಾಡ್ತೇವೆ. ಇವನ್ ವಿತ್ ಗ್ರೋತ್ ಇನ್ ರಿನ್ಯೂಯಬಲ್ ಎನರ್ಜಿ, ಇಂಡಿಯಾ ಸ್ಟಿಲ್ ಹೆವಿಲಿ ರಿಲೈಸ್ ಆನ್ ಕೋಲ್ ಟು ಪ್ರೊಡ್ಯೂಸ್ ಮೋಸ್ಟ್ ಆಫ್ ಇಟ್ ಎಲೆಕ್ಟ್ರಿಸಿಟಿ. ವಿದ್ಯುತ್ ಶಕ್ತಿಯನ್ನ ಬೇರೆ ಬೇರೆ ರಿನ್ಯೂಯಬಲ್ ಎನರ್ಜಿಗಳು ಬಂದ್ರು, ನವೀಕರಿಸಬಹುದಾದ ಇಂಧನಗಳನ್ನ ನಾವು ಅದ್ರ ಕಡೆ ಮುಖ ಮಾಡ್ತಾ ಇದ್ರು. ನಮ್ಮ ಮುಖ್ಯವಾದ ಯಾವ್ದನ್ನ ಬಳಸ್ತೇವೆ ನಾವು, ಮುಖ್ಯವಾಗಿ ಕೋಲನ್ನ ಬಳಸ್ತೇವೆ. ಮೋನೋಕಲ್ಚರ್ ಅಗ್ರಿಕಲ್ಚರ್ ನೆನಪಾಗ್ತಾ ಇದೆಯಾ ಟರ್ಮು? ಏನೋ ಒಂದೇ ಬೆಳೆಯನ್ನ ಬೆಳೆತಾ ಇರೋದು ಒಂದು ಪ್ರದೇಶದಲ್ಲಿ. ಕಾಂಟ್ರಿಬ್ಯೂಟ್ಸ್ ಟು ಬೋತ್ ಬಯೋಡೈವರ್ಸಿಟಿ ಲಾಸ್ ಅಂಡ್ ವಾಟರ್ ಪೊಲ್ಯೂಷನ್, ಇದು ಸಹ ಕರೆಕ್ಟ್ ನೋಡಿ. ಒಂದೇ ಬೆಳೆಯನ್ನ ಅದೇ ಪ್ರದೇಶದಲ್ಲಿ ಮತ್ತೆ ಬೆಳೀತಾ ಇದ್ರೆ ಅದರಿಂದ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ನಾಶ ಆಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ. ವೆನ್ ಫಾರ್ಮರ್ಸ್ ಗ್ರೋ ಓನ್ಲಿ ಒನ್ ಕ್ರಾಪ್ ಓವರ್ ಹ್ಯೂಜ್ ಏರಿಯಾಸ್, ಏನಾಗುತ್ತೆ, ಒಂದೇ ಪ್ರದೇಶದಲ್ಲಿ ಒಂದೇ ಕ್ರಾಪ್ ಅನ್ನ ಬೆಳೀತಾ ಇದ್ರೆ ದೊಡ್ಡ ಪ್ರದೇಶದಲ್ಲಿ, ಇಟ್ ಆಫನ್ ಮೀನ್ಸ್ ಡಿಸ್ಟ್ರಾಯಿಂಗ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್, ಎಷ್ಟೋ ಪ್ರಾಣಿಗಳ ಅಥವಾ ಬೇರೆ ಬೇರೆ ರೀತಿಯ ನೈಸರ್ಗಿಕ ಆವಾಸ ಸ್ಥಾನಗಳಿಗೆ ಅದು ತೊಂದರೆಯನ್ನು ಕೊಡುತ್ತೆ. ವೇರ್ ಮೆನಿ ಡಿಫರೆಂಟ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಯೂಸ್ ಟು ಲೈವ್, ಆ ಪ್ರದೇಶದಲ್ಲಿ ಬೇರೆ ಬೇರೆ ಪ್ರಾಣಿಗಳು, ಪ್ಲಾಂಟ್ಸ್ಗಳು ಮೊದಲೆಲ್ಲ ಇರ್ತಿದ್ದು, ಅವುಗಳಿಗೆ ಈಗ ಹಾನಿ ಆಗುತ್ತೆ. ಲೀಡಿಂಗ್ ಟು ಬಯೋಡೈವರ್ಸಿಟಿ ಲಾಸ್, ಅದರಿಂದ ಜೀವ ಸಂಕುಲಕ್ಕೆ ಅಂದ್ರೆ ಹಾನಿ ಆಗುತ್ತೆ, ಮತ್ತೆ ಜೀವ ವೈವಿಧ್ಯತೆ ನಾಶ ಆಗುತ್ತೆ. ನೆನಪಿರಲಿ ಟರ್ಮ್ ಬಯೋಡೈವರ್ಸಿಟಿ ಲಾಸ್, ಎನ್ವೈರನ್ಮೆಂಟ್ ಅಲ್ಲಿ ಕೇಳ್ತೀರಿ. ಆಲ್ಸೋ ದೀಸ್ ಫಾರ್ಮ್ಸ್ ಆಫನ್ ಯೂಸ್ ಲಾಟ್ ಆಫ್ ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್ ಅಲ್ವಾ. ಒಂದು ಬೆಳೆ ಬೆಳಿಬೇಕಾದ್ರೆ ಅದಕ್ಕೆ ರಸಗೊಬ್ಬರಗಳು, ಕೀಟನಾಶಕಗಳನ್ನ ಜಾಸ್ತಿ ಬಳಸ್ತೇವೆ. ವಿಚ್ ಕ್ಯಾನ್ ವಾಶ್ ಇನ್ ಟು ರಿವರ್ಸ್ ಅಂಡ್ ಗ್ರೌಂಡ್ ವಾಟರ್, ಆ ಕೀಟನಾಶಕಗಳು, ಆ ರಸಗೊಬ್ಬರಗಳು ರಿವರ್ಗಳಿಗೆ, ನೀರಿನ ಮೂಲಗಳಿಗೆ ಹೋಗಿ ಸೇರ್ಕೊಳ್ಳುತ್ತವೆ, ಮತ್ತೆ ಗ್ರೌಂಡ್ ವಾಟರ್, ಅಂತರ್ಜಲಕ್ಕೆ ಹೋಗಿ ಸೇರುತ್ತವೆ, ಕಾಸಿಂಗ್ ವಾಟರ್ ಪೊಲ್ಯೂಷನ್, ಅದರಿಂದಾಗಿ ನೀರಿನ ಮಾಲಿನ್ಯ ಉಂಟಾಗುತ್ತೆ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಸಹ ಕರೆಕ್ಟ್ ಮೋನೋಕಲ್ಚರ್ ಅಗ್ರಿಕಲ್ಚರ್ ಬಗ್ಗೆ. ಇಂಡಿಯಾಸ್ ಪರ್ ಕ್ಯಾಪಿಟ ಕಾರ್ಬನ್ ಫುಟ್ ಪ್ರಿಂಟ್, ಒಬ್ಬ ವ್ಯಕ್ತಿಯಿಂದ ಎಷ್ಟು ಕಾರ್ಬನ್ ಬಿಡುಗಡೆ ಆಗುತ್ತೆ ಅನ್ನೋದು ನೆನಪಿರಲಿ, ಹ್ಯಾಸ್ ಓವರ್ಟೇಕನ್ ದಟ್ ಆಫ್ ಸೆವೆರಲ್ ಡೆವಲಪ್ಡ್ ನೇಷನ್ಸ್. ಇದು ಇನ್ಕರೆಕ್ಟ್ ನೋಡಿ. ಇಂಡಿಯಾ ಹ್ಯಾಸ್ ವೆರಿ ಲಾರ್ಜ್ ಪಾಪ್ಯುಲೇಷನ್, ನಿಮ್ಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಸೊ ಇಟ್ಸ್ ಟೋಟಲ್ ಕಾರ್ಬನ್ ಎಮಿಷನ್ ಆರ್ ಹೈ. ಹಾಗಾಗಿ ಕಾರ್ಬನ್ ಎಮಿಷನ್ ಜಾಸ್ತಿ ಇದೆ ನಮ್ದು ಒಟ್ಟಾರೆ ತೆಗೆದುಕೊಂಡ್ರೆ. ಹವೆವರ್ ವೆನ್ ಯು ಡಿವೈಡ್ ದೋಸ್ ಎಮಿಷನ್ ಬೈ ನಂಬರ್ ಆಫ್ ಪೀಪಲ್, ಈಗ ಒಟ್ಟು ಕಾರ್ಬನ್ ಎಮಿಷನ್ ಟೋಟಲ್ ಅನ್ನ ನಂಬರ್ ಆಫ್ ಪೀಪಲ್ ಇಂದ ನೀವು ಮುಖ್ಯವಾಗಿ ಡಿವೈಡ್ ಮಾಡಿದ್ರೆ ಆವಾಗ ಅದಕ್ಕೆ ಸಿಗೋದು ನಮ್ಗೆ ಏನು, ಪರ್ ಕ್ಯಾಪಿಟ, ಒಬ್ಬ ವ್ಯಕ್ತಿಯಿಂದ ಎಷ್ಟಾಗುತ್ತೆ ಅನ್ನೋದು ಸಿಗುತ್ತೆ. ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ ಒಬ್ಬ ವ್ಯಕ್ತಿಯ ಮೇಲಿನ ಒಂದು ಹೊಣೆಗಾರಿಕೆ ಕಡಿಮೆ ಆಗ್ಬಿಡುತ್ತೆ, ಆ ವ್ಯಕ್ತಿಯಿಂದ ಬರುವಂತ ಕಾರ್ಬನ್ ಎಮಿಷನ್ ಕಡಿಮೆ ಆಗಿದೆ.
ಹಾಗಾಗಿ ಅಮೌಂಟ್ ಪರ್ ಇಂಡಿಯನ್ ಪರ್ಸನ್ ಇಸ್ ಸ್ಟಿಲ್ ಮಚ್ ಲೋವರ್ ದೆನ್ ವಾಟ್ ಅ ಪರ್ಸನ್ ಇನ್ ಮೋಸ್ಟ್ ಡೆವಲಪ್ಡ್ ಕಂಟ್ರೀಸ್. ಹಾಗಾಗಿ ಜಾಸ್ತಿ ಜನಸಂಖ್ಯೆ ಇದೆ, ಜಾಸ್ತಿ ಎಮಿಷನ್ ಸಹ ಆಗ್ತಾ ಇದೆ, ಆದ್ರೆ ಡಿವೈಡ್ ಮಾಡಿದ್ರೆ ಒಬ್ಬೊಬ್ಬರ ಮೇಲೆ ಅಷ್ಟು ಪ್ರಮಾಣದ ಒಂದು ಪರ್ ಕ್ಯಾಪಿಟ ಕಾರ್ಬನ್ ಎಮಿಷನ್ ಬರ್ತಾ ಇಲ್ಲ. ಎಷ್ಟೋ ಡೆವಲಪ್ಡ್ ಕಂಟ್ರೀಸ್ಗಳಿಗೆ ಹೋಲಿಸಿದ್ರು ಸಹ ನಮ್ಮ ಪರ್ ಕ್ಯಾಪಿಟ ಕಾರ್ಬನ್ ಎಮಿಷನ್ ಕಡಿಮೆ ಇದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಇನ್ಕರೆಕ್ಟ್. ಇನ್ನು ಓವರ್ ಕನ್ಸಂಪ್ಷನ್ ಇನ್ ದಿ ಗ್ಲೋಬಲ್ ನಾರ್ತ್ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ಸ್ ಟು ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್ ಇನ್ ದಿ ಗ್ಲೋಬಲ್ ಸೌತ್. ಗ್ಲೋಬಲ್ ನಾರ್ತ್ ಅಂತಂದ್ರೆ ಏನು? ರಿಚ್ ಡೆವಲಪ್ಡ್ ಕಂಟ್ರೀಸ್ಗಳು. ಗ್ಲೋಬಲ್ ಸೌತ್ ಅಂದ್ರೆ ಏನು? ಪುವರ್ ಡೆವಲಪಿಂಗ್ ಕಂಟ್ರೀಸ್ಗಳು. ಹಾಗಾಗಿ ಓವರ್ ಕನ್ಸಂಪ್ಷನ್ ಎಲ್ಲಾಗ್ತಾ ಇದೆ? ಗ್ಲೋಬಲ್ ನಾರ್ತ್ ಅಲ್ಲಿ. ಶ್ರೀಮಂತ ಇರುವ ದೇಶಗಳು ಹೆಚ್ಚು ಬೇರೆ ಬೇರೆ ಬಳಕೆ ಮಾಡ್ತಾ ಇದ್ದಾರೆ, ಅವರು ಹೆಚ್ಚು ಬೇರೆ ಬೇರೆ ಈ ಕಾರ್ಬನ್ ಎಮಿಷನ್ ಮಾಡುವಂತಹ ಪದಾರ್ಥಗಳನ್ನ ಬಳಸ್ತಾ ಇದ್ದಾರೆ. ಅವರು ಅದನ್ನ ಬಳಸ್ತಾ ಇರೋದ್ರಿಂದ ಅದರಿಂದ ಆಗ್ತಾ ಇರುವಂತಹ ಎಫೆಕ್ಟ್ ಯಾರ ಮೇಲೆ ಬೀಳ್ತಾ ಇದೆ? ಕಾಂಟ್ರಿಬ್ಯೂಟ್ಸ್ ಟು ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್. ಪರಿಸರ ಡಿಗ್ರೇಡ್ ಆಗ್ತಾ ಹೋಗೋದು, ಡ್ಯಾಮೇಜ್ ಆಗೋದು ಅಂತ ಹೇಳಿದ್ನಲ್ವಾ, ಆ ಡಿಗ್ರೇಡೇಷನ್ ಎಲ್ಲಾಗ್ತಾ ಇದೆ? ಗ್ಲೋಬಲ್ ಸೌತ್ ಅಲ್ಲಿ. ಅವರು ಯಾವ್ದಾವ್ದು ಆಕ್ಟಿವಿಟಿ ನಡೆಸ್ತಾ ಇದ್ದಾರೆ, ಆ ಆಕ್ಟಿವಿಟಿಯಿಂದಾಗಿ ತೊಂದರೆ ಅನುಭವಿಸ್ತಾ ಇರೋರು ಗ್ಲೋಬಲ್ ಸೌತ್ ಅವರು ಅಂತ ಹೇಳ್ತಾ ಇದ್ದಾರೆ. ಇದು ಕರೆಕ್ಟ್ ಆದ ಆನ್ಸರ್. ನೋಡಿ, ರಿಚರ್ ಕಂಟ್ರೀಸ್ ಲೈಕ್ ಗ್ಲೋಬಲ್ ನಾರ್ತ್ ಕನ್ಸ್ಯೂಮ್ ಲಾಟ್ ಆಫ್ ಗೂಡ್ಸ್ ಅಂಡ್ ರಿಸೋರ್ಸಸ್. ಜಾಸ್ತಿ ಸರಕುಗಳನ್ನ, ಸಂಪನ್ಮೂಲಗಳನ್ನ ಬಳಸ್ತಾವೆ ಅವು. ಮೆನಿ ಆಫ್ ದೀಸ್ ಗೂಡ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಆದ್ರೆ ಆ ದೇಶಗಳಿಗೆ ಆ ಉತ್ಪನ್ನಗಳು ಬರೋದೆಲ್ಲಿಂದ? ಬೇರೆ ಬೇರೆ ಗ್ಲೋಬಲ್ ಸೌತ್ ಕಂಟ್ರೀಸ್ ಗಳಿಂದ. ಆಫನ್ ಯೂಸಿಂಗ್ ಪ್ರೊಸೆಸಸ್ ದಟ್ ಕಾಸ್ ಪೊಲ್ಯೂಷನ್ ಆರ್ ಯೂಸ್ ಅಪ್ ನ್ಯಾಚುರಲ್ ರಿಸೋರ್ಸಸ್ ದೇರ್. ಈಗ ಡೆವಲಪ್ಡ್ ಕಂಟ್ರೀಸ್ ಗಳಿಗೆ ಬೇಕು ಅಂತ ಬೇರೆ ಬೇರೆ ಸರಕುಗಳನ್ನ, ಉತ್ಪನ್ನಗಳನ್ನ ಈ ಡೆವಲಪಿಂಗ್ ಕಂಟ್ರೀಸ್ಗಳು ಇವರು ತಯಾರು ಮಾಡ್ಬೇಕಾದ್ರೆ ಆ ಪ್ರೊಸೆಸ್ ನಲ್ಲಿ ಒಂದು ನ್ಯಾಚುರಲ್ ರಿಸೋರ್ಸ್ಗಳು, ನೈಸರ್ಗಿಕ ಸಂಪನ್ಮೂಲಗಳಿಗೆ ಹಾನಿ ಆಗಬಹುದು, ಪೊಲ್ಯೂಷನ್ ಜಾಸ್ತಿ ಆಗಬಹುದು. ಸೊ ಡಿಮ್ಯಾಂಡ್ ಫ್ರಮ್ ದಿ ನಾರ್ತ್ ಕ್ಯಾನ್ ಲೀಡ್ ಟು ಎನ್ವೈರ್ಮೆಂಟಲ್ ಡ್ಯಾಮೇಜ್ ಇನ್ ಸೌತ್. ಹಾಗಾಗಿ ಅವರು ಜಾಸ್ತಿ ಬಳಕೆ ಮಾಡ್ತಾ ಇರೋದ್ರಿಂದ ಅವರ ಬಳಕೆಗೆ ನಾವು ಡೆವಲಪಿಂಗ್ ಕಂಟ್ರೀಸ್ಗಳು ಹೆಚ್ಚು ಪುಷ್ಟಿ ಕೊಡ್ತಾ ಇರೋದ್ರಿಂದ ಏನಾಗ್ತಾ ಇದೆ? ಅವರು ಬಳಸ್ತಾ ಇದ್ದಾರೆ, ಅದರ ಎಫೆಕ್ಟ್ ನಮ್ಮ ಮೇಲೆ ಆಗ್ತಾ ಇದೆ. ಎನ್ವೈರ್ಮೆಂಟಲ್ ಡ್ಯಾಮೇಜ್ ಆಗ್ತಾ ಇರೋದು ಗ್ಲೋಬಲ್ ಸೌತ್ ಮೇಲೆ. ಇವಿಷ್ಟು ಮುಖ್ಯವಾದ MCQಗಳು. ನೋಡಿ, ನೆಕ್ಸ್ಟ್ ವೊಕ್ಯಾಬ್ಯುಲರಿ ನೋಡ್ಬಿಡೋಣ ಲಾಸ್ಟ್ ಅಲ್ಲಿ. ಡ್ಯೂರಿಂಗ್ ದಿ ಪ್ಯಾಂಡಮಿಕ್ ದ ಟ್ರಾನ್ಸ್ಮಿಸಿಬಲ್ ವೈರಸ್ ಸ್ಪ್ರೆಡ್ ಕ್ವಿಕ್ಲಿ ಫ್ರಮ್ ಪರ್ಸನ್ ಟು ಪರ್ಸನ್. ಪ್ಯಾಂಡಮಿಕ್ ಆದಾಗ, ಸಾಂಕ್ರಾಮಿಕ ರೋಗ ಬಂದಿತ್ತಲ್ವಾ, ಟ್ರಾನ್ಸ್ಮಿಸಿಬಲ್ ಅಂತಂದ್ರೆ ಹರಡೋದು, ಕಂಟ್ಯಾಜಿಯಸ್ ಅಂತ ಸಹ ಕರೀತಾರೆ, ಇನ್ಫೆಕ್ಷಿಯಸ್ ಅಂತ ಕರೀತಾರೆ. ಆ ಹರಡುವ ವೈರಸ್ ಏನಾಗಿತ್ತು? ಸ್ಪ್ರೆಡ್ ಕ್ವಿಕ್ಲಿ, ಬಹಳ ಬೇಗ ಒಂದು ವ್ಯಕ್ತಿನ ಇನ್ನೊಂದು ಕಡೆ ಹರಡ್ತು. ಇಟ್ ಕಾಸಸ್ ಮಾರ್ಬಿಡ್ ಸಿಂಪ್ಟಮ್ಸ್ ಇನ್ ಸಮ್ ಪೇಷಂಟ್ಸ್. ಮಾರ್ಬಿಡ್ ಅಂತಂದ್ರೆ ಅನ್ಹೆಲ್ದಿ, ಗ್ರಿಮ್, ರೋಗಗ್ರಸ್ತ ಮಾಡ್ಬಿಡ್ತು ಎಷ್ಟೋ ಜನರನ್ನ. ಲೀಡಿಂಗ್ ಟು ಫಿಯರ್ ಅಂಡ್ ಸ್ಯಾಡ್ನೆಸ್. ಎಷ್ಟೋ ಜನರಿಗೆ ಭಯ ಆಗುತ್ತೆ, ಮತ್ತೆ ಡಿಪ್ರೆಷನ್ ಹೋಗ್ತಾರೆ. ಪುವರ್ ಅಂಡ್ ಎಲ್ಡರ್ಲಿ ವರ್ ಡಿಸ್ಪ್ರಪೋರ್ಷನೇಟ್ಲಿ ಅಫೆಕ್ಟೆಡ್. ಅದರಲ್ಲೂ ಮುಖ್ಯವಾಗಿ ಬಡ ಜನರು ಮತ್ತೆ ವಯಸ್ಸಾದವರು, ಹಿರಿಯ ನಾಗರಿಕರಿಗೆ ಡಿಸ್ಪ್ರಪೋರ್ಷನೇಟ್ಲಿ ಅಂದ್ರೆ ಅಸಮಾನ, ಅನ್ಈವನ್ಲಿ, ಎಕ್ಸೆಸಿವ್ಲಿ. ಬೇರೆಯವ್ರ ರೀತಿ ಅವರಿಗೆ ಎಲ್ಲ ಮೆಡಿಸಿನ್ ಗಳನ್ನ ಖರೀದಿಸುವ ಶಕ್ತಿ ಇರಲಿಲ್ಲ. ಹಾಗಾಗಿ ಅವರಿಗೆ ಡಿಸ್ಪ್ರಪೋರ್ಷನೇಟ್ ಆಗಿ ಹಾರ್ಮ್ ಆಯಿತು. ಅಸಮಾನವಾಗಿ ಅವರು ಏನಾಗ್ಬಿಟ್ರು? ಹಾರ್ಮನ್ ಅನುಭವಿಸಿದ್ರು. ಸಫರಿಂಗ್ ಮೋರ್ ದೆನ್ ಅದರ್ಸ್. ಬೇರೆಯವರಿಗಿಂತ ಜಾಸ್ತಿ ಕಷ್ಟಪಡಬೇಕಾಯ್ತು. ಟು ಪ್ರಿಪೇರ್ ಫಾರ್ ಎಮರ್ಜೆನ್ಸೀಸ್ ಗವರ್ಮೆಂಟ್ ಬಿಗನ್ ಟು ಸ್ಟಾಕ್ ಪೈಲ್ ಮೆಡಿಸಿನ್. ಇಂಥ ಎಮರ್ಜೆನ್ಸಿಗೆ ತಯಾರಾಗಿರ್ಬೇಕು ಅಂತ ಸರ್ಕಾರ ಏನ್ ಮಾಡ್ತು? ಸ್ಟಾಕ್ ಪೈಲ್ ಅಂತಂದ್ರೆ ಸ್ಟೋರ್ ಮಾಡೋದು, ದಾಸ್ತಾನು, ಭಂಡಾರ ಅಂತ ಹೇಳ್ತಾರೆ ಕೆಲವೊಂದ್ ಕಡೆ. ರಿಸರ್ವ್ ಮಾಡೋದು, ಹೋಲ್ಡ್ ಮಾಡೋದು, ಸಂಗ್ರಹಿಸೋದು, ಒಂದ್ ಕಡೆ ಸ್ಟಾಕ್ ಮಾಡಿಡೋದು. ಮೆಡಿಸಿನ್ ಗಳನ್ನ ದಾಸ್ತಾನು ಮಾಡ್ಲಿಕ್ಕೆ ಸರ್ಕಾರ ಪ್ರಾರಂಭಿಸಿತು, ಮೆಡಿಸಿನ್ ಮತ್ತೆ ಫುಡ್. ಹವೆವರ್ ದ ಡಿಸೀಸ್ ವಾಸ್ ಡೆಬಿಲಿಟೇಟಿಂಗ್ ಅಂತಂದ್ರೆ ಎಕ್ಸಾಸ್ಟಿಂಗ್, ಡಿಸೇಬಲಿಂಗ್, ದುರ್ಬಲಗೊಳಿಸ್ತಾ ಇತ್ತು. ಲೀವಿಂಗ್ ಮೆನಿ ಟು ವೀಕ್ ಟು ಇವನ್ ವಾಕ್ ಪ್ರಾಪರ್ಲಿ. ಆ ಒಂದು ರೋಗದಿಂದಾಗಿ ಎಷ್ಟೋ ಜನರಿಗೆ ನಡಿಲಿಕ್ಕೂ ಸಹ ಆಗ್ತಾ ಇರಲಿಲ್ಲ, ವೀಕ್ ಆಗ್ತಾ ಇದ್ರು ಅಂತ ಇಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಬಹುದು. MCQ ಬಗ್ಗೆ ಅಥವಾ ಯಾವುದೇ ಡೌಟ್ ಇದ್ರೆ ಅದನ್ನ ತಿಳಿಸಿ. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.